ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ಇಷ್ಟ ಇರೋರು ಇಷ್ಟ ಇಲ್ಲದಿರೋರನ್ನ ಕೆಮಿಸ್ಟ್ರಿ ಕಡೆಗೆ ಎಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ನಾನು ಕೆಮಿಸ್ಟ್ರಿ ಬಿಟ್ಬಿಟ್ಟು ಬೇರೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಸೆಪ್ಟೆಂಬರ್ 10th ಇದೆ. ಸೊ ಇವತ್ತು ನಾವು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಕ್ಚುಲಿ ಏನು ಅಂತಂದರೆ ಆ್ಯಸ್ ಎ ಟೀಚರ್ ನಂದು ರೆಸ್ಪಾನ್ಸಿಬಿಲಿಟಿ ಏನು, ಆ್ಯಸ್ ಎ ನೋಬಲ್ ಪ್ರೊಫೆಷನ್ ಆಫ್ ದಿ ಸೊಸೈಟಿ ಸಾಧ್ಯ ಆದಷ್ಟು ಜನನ ನಾನೇನು ಮಾಡಬೇಕಾಗತ್ತೆ, ಎಜುಕೇಟ್ ಮಾಡಬೇಕಾಗತ್ತೆ. ಅವ್ರಿಗೆ ಲೈಫ್ ಅಂದರೆ ಏನು ಅಂತ ನಾನು ಹೇಳ್ಕೊಡ್ಬೇಕಾಗತ್ತೆ. ಅದನ್ನು ಬಿಟ್ಬಿಟ್ಟು ನಾನು ಬರೀ ಕೆಮಿಸ್ಟ್ರಿ ಪಾಠ ಮಾಡ್ತೀನಿ, ಅಥವಾ ಬರೀ ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ತೀನಿ, ಅಥವಾ ಬರೀ ಎಕ್ಸಾಮ್ ಬಗ್ಗೆ ಹೇಳ್ತೀನಿ, ಬರೀ ಟೆಸ್ಟ್ ಬಗ್ಗೆ ಹೇಳ್ತೀನಿ ಅಂತಲ್ಲ. ಅವನು ಜೀವನ ನಡೆಸೋಕ್ಕೆ ಏನು ಬೇಕು, ಅವ್ನು ಕೆಳಗಡೆ ಬಿದ್ದಾಗ ಅಥವಾ ಅವನ ಜೀವನದಲ್ಲಿ ಸೋತಾಗ ಮೇಲೆ ಹೇಳೋದು ಹೇಗೆ, ಅದು ನಾನು ಕಲಿಸ್ಬೇಕಾಗತ್ತೆ. ಆ್ಯಕ್ಚುಲಿ ಎಜುಕೇಷನ್ದು ಮೇಯ್ನು ಏಮ್ ಏನು ಅಂತಂದರೆ ಅವನಿಗೆ ಪ್ರಾಪರ್ ಹ್ಯೂಮನ್ ಬೀಯಿಂಗ್ ಆಗಿ ಅವನು ನೆಲೆಸ್ಬೇಕಾಗತ್ತೆ. ಕುವೆಂಪು ಅವ್ರು ಹೇಳ್ದಂಗೆ ಎಲ್ಲಾದರೂ ಇರು ಹೇಗಾದರೂ ಇರು ನೀನು ಮೊದಲು ಮಾನವನಾಗಿರು ಅಂತ ಹೇಳ್ತಾರೆ. ಹಾಗಾಗಿ ಏನು ಬೇಕು, ಒಬ್ಬ ಮನುಷ್ಯನಾಗಿರ್ಬೇಕಾಗಿರುವಂಥದ್ದು ಅವನಿಗೆ ವಿದ್ಯೆ ಜೊತೆಗೆ ವಿನಯ ಇರೋದು, ಅಥವಾ ಕರುಣೆ ಇರುವಂಥದ್ದು, ಅನುಕಂಪ ಇರುವಂಥದ್ದು, ಅಥವಾ ಜೀವನನ ನಾನು ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತ ಧೈರ್ಯ ತುಂಬುವಂಥದ್ದು, ಅದು ನಮ್ಮ ಎಜುಕೇಷನಿಂದ ಆಗಬೇಕಾಗತ್ತೆ. ಬಟ್ ಅದೆಷ್ಟೊಂದು ಸಲ ಏನಾಗುತ್ತೆ ಅಂದರೆ ನಾವು ಟೀಚರ್ಸು ನಮ್ಮದೇ ಆದಂಥ ಪ್ರಪಂಚದಲ್ಲಿ ಮುಳುಗಿ ನಾವು ಬರೀ ಸಬ್ಜೆಕ್ಟ್ ಅಷ್ಟೇ ಹೇಳ್ತಾ ಹೋಗ್ತೀವಿ. ಆದರೆ ಜೀವನ ಅಂದರೆ ಏನು, ಜೀವನ ಹೇಗೆ ನಡೆಸಬೇಕು, ಅದರಿಂದ ಹೇಗೆ, ಅಥವಾ ನನಗೇನೋ ಕಷ್ಟ ಬಂದಾಗ ಅದರಿಂದ ನಾನು ಹೇಗೆ ಹೊರಗಡೆ ಬರಬೇಕು ಸೊ ಅನ್ನೋದನ್ನು ನಾವು ಹೇಳ್ಕೊಡೋದಿಲ್ಲ. ಹಂಗಾಗಿ ನಾವೇನಾಗುತ್ತೆ ಅಂತಂದರೆ ತುಂಬ ಜನ ಡಿಪ್ರೆಷನ್ಗೆ ಹೋಗ್ತಾರೆ, ಸೂಸೈಡ್ಗೆ ಹೋಗ್ತಾರೆ. ಈಗಂತೂ ಯಂಗ್ ಜನ್ರೇಷನ್ ತುಂಬ ಜನ ಏನಾಗ್ತಾ ಇದ್ದಾರೆ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು ಅವೇರ್ನೆಸ್ ಕೊಡೋದಕ್ಕೋಸ್ಕರ ಇನ್ ಆರ್ಡರ್ ಟು, ಅಂದರೆ ಏನು, ಜೀವನದಲ್ಲಿ ಕಷ್ಟ ಇದ್ರೂ ಮುಂದಕ್ಕೆ ಹೋಗ್ಬೋದು. ಅಂದರೆ ನಮಗೆ ಬಂದಿರೋ ಕಷ್ಟ ಏನೂ ಅಲ್ಲ, ನಮ್ದಲ್ದಿರೋಂಥ ಬೇರೆ ಬೇರೆ ಥರ ಕಷ್ಟ ಇರುವಂಥ ಮನುಷ್ಯರು ಜೀವನದಲ್ಲಿ ಹೇಗೆ ಮುಂದಕ್ಕೆ ಬಂದಿದ್ದಾರೆ ಅಂತ ತುಂಬ ಇನ್ಸಿಡೆಂಟ್ಸ್ ಇದೆ. ನಾನು ಇವತ್ತು ಸದ್ಯಕ್ಕೆ 2 ಇನ್ಸಿಡೆಂಟ್ನ ತೊಗೊಂಡು ಮೋಟಿವೇಟ್ ಮಾಡೋಣ ಹುಡುಗರಿಗೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮೊದಲನೇದರಲ್ಲಿ ಚೈನಾದಲ್ಲಿರುವಂಥ ಪೆಂಗ್ ಶುವಿನ್ ಅಂತ, ಈ ಹ್ಯಾಸ್ ಎ ಮಿಲಿನಿಯರ್ ಹಾಫ್ ಮ್ಯಾನ್ ಹಾಫ್ ಪ್ರೈಸ್ ಸ್ಟೋರ್ ಅಂತ ಇದೆ. ಈಸ್ ಅನ್ ಎಂಟರ್ಪ್ರೈನರ್. ಅವನ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮೊದಲನೇದರಲ್ಲಿ. ಎರಡನೇದು ನಮ್ಮವರೇ ಆದಂಥ ಅರುಣಿಮಾ ಸಿನ್ಹಾ. ಶಿ ಈಸ್ ಎ ಗರ್ಲ್ ಹೂ ಕ್ಲೈಂಬ್ಡ್ ದಿ ಮೌಂಟ್ ಎವರೆಸ್ಟ್ ವಿತ್ ಅ ಪ್ರೊಸ್ಥೆಟಿಕ್ ಲೆಗ್. ಅದ್ರ ಬಗ್ಗೆ, ಅವಳ ಬಗ್ಗೆ ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಬ್ಬರು ಮೋಟಿವೇಶ್ನಲ್ ಸೋಲ್ಸ್. ಅಂದರೆ ಈಚ್ ಆ್ಯಂಡ್ ಎವ್ರಿ ಡೇ ನಮಗೆ ಎಲ್ಲ ಇದ್ರೂ ಅದಿಲ್ಲ ಇದಿಲ್ಲ 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 ಇಲ್ಲ ಇಲ್ಲಗಳನ್ನೇ ಹೇಳ್ತಾ ಇರ್ತೀವಿ. ನಾವು ನೆಗೆಟಿವಿಟಿನಲ್ಲೇ ಹೋಗ್ತಾ ಇರ್ತೀವಿ. ಸಣ್ಣಕ್ಕಾಗಿರೋರು ದಪ್ಪಕ್ಕೆ ಹಾಕಬೇಕು ಅಂತಾರೆ, ದಪ್ಪ ಆಗಿರೋರು ಸಣ್ಣ ಆಗಬೇಕು ಅಂತಾರೆ, ದುಡ್ಡಿರೋರು ಜಾಸ್ತಿ ದುಡ್ಡು ಬೇಕು ಅಂತಾರೆ, ದುಡ್ಡು ಇಲ್ಲದೆ ಇರೋರು ದುಡ್ಡು ಬೇಕು ಅಂತ ಹೇಳ್ತಾರೆ, ಮನೆ ಇಲ್ಲದೆ ಇರೋರು ಮನೆ ಬೇಕು ಅಂತ. ನಮ್ದು ಏನಿರುತ್ತಲ್ಲ ನಮ್ಮ ಹತ್ರ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬಿಟ್ಟು, ನಮ್ಮ ಹತ್ರ ಏನಿಲ್ವಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಾವು ನಮ್ಮ ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಹೋಗ್ತೇವೆ. ಆದರೆ ಈ 2 ಪರ್ಸ್ನಾಲಿಟೀಸ್ನ ನೋಡಿದ್ರೆ ಮೋಟಿವೇಶ್ನಲ್ ಸೋಲ್ಸ್ ಅಂತ ಹೇಳ್ತೀನಿ ನಾನು. ಈ ಆತ್ಮಗಳ ಬಗ್ಗೆ ನೀವು ತಿಳ್ಕೊಂಡ್ರೆ, ಅಂದರೆ ಲಿವಿಂಗ್ ಲೆಜೆಂಡ್ರಿ ಅವರು, ಈಗ ಜೀವನದಲ್ಲಿ ಇದ್ದಾರೆ ಅವರು. ಅವ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ನಮಗೆ ಬಂದಿರುವಂಥ ಕಷ್ಟ ಏನೇನು ಅಲ್ಲ ಅನ್ನೋದು ನಮಗೆ ಗೊತ್ತಾಗತ್ತೆ. ಹಾಗಾಗಿ ನಾನು ಇಬ್ಬರನ್ನ ನಾನು ಈ ದಿನ ನಾನು ನಿಮ್ಗೆ ಇಂಟ್ರಡ್ಯೂಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ, ಈಗ ಪರ್ಟಿಕ್ಯುಲರ್ಲಿ ಇನ್ ದಿಸ್ ಪ್ಯಾಂಡಮಿಕ್ ಸಿಚುಯೇಷನಲ್ಲಿ ಸೂಸೈಡ್ ಪ್ರಿವೆನ್ಷನ್ ಇಸ್ ಅ ನೀಡ್ ಆಫ್ ಎನ್ ಅವರ್. ಸೊ ಅಂದರೆ ಪ್ರತಿಯೊಬ್ಬರೂ ನಮ್ಮ ಹತ್ರ ಈಗ ಕಷ್ಟ ಆಗ್ತದೆ, ನಮ್ಗೆ ಕೆಲಸ ಇಲ್ಲ, ಬಾಡಿಗೆ ಕಟ್ಟೋಕ್ಕಾಗಲ್ಲ, ಊಟ ಮಾಡೋಕ್ಕೇನೂ ಇಲ್ಲ, ಕೆಲಸ ಇಲ್ಲ, ದುಡ್ಡಿಲ್ಲ, ನನಗೆ ಆ ಥರ ಸಿಚುಯೇಷನಲ್ಲಿ ಸೊ ತುಂಬ ಜನ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಈಲ್ಡ್ ಆಗ್ತಾ ಇದ್ದಾರೆ. ಸೊ ಈಗ ಆರ್ಟಿಕಲ್ಸು ಸುಮಾರು ಒಂದು ವಾರದಿಂದನೂ ಎಲ್ಲ ನ್ಯೂಸ್ ಪೇಪರ್ಸಲ್ಲೂ ಇದ್ರ ಬಗ್ಗೆ ಆರ್ಟಿಕಲ್ಸ್ ಬರ್ತಾ ಇದೆ. ಸೊ ಅಂದರೆ ವರ್ಕರ್ಸ್ ಯಾರ್ಯಾರಿದ್ರು ಅವರೆಲ್ಲ ತುಂಬ ಜನ ಮಾಡ್ಕೊಳ್ತಾ ಇದ್ದಾರೆ, ಸೊ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಸೊ ಆ ಥರದ್ದೆಲ್ಲ ಬರ್ತಾ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡಬೇಕು. ಹಾಗಾಗಿ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಎವ್ರಿ ಇಯರ್ ಸೆಪ್ಟೆಂಬರ್ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ. ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ, ವರ್ಕಿಂಗ್ ಟುಗೆದರ್ ಟು ಪ್ರಿವೆಂಟ್ ಸೂಸೈಡ್, ಸೆಪ್ಟೆಂಬರ್ 10th 2020. ದ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೂಸೈಡ್ ಪ್ರಿವೆನ್ಷನ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಆ ಆರ್ಗನೈಸೇಷನ್ ಅಲಾಂಗ್ ವಿತ್ WHO ಈ ಥರದ ಆ್ಯಕ್ಟಿವಿಟೀಸ್ನ ಮಾಡ್ತಾ ಹೋಗ್ತಾರೆ. ಇದು 2003ಇಂದನೂ ಈ ಥರ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ. ಸೊ ಅಂದರೆ ಯಾರು ಕಷ್ಟದಲ್ಲಿದ್ದಾರೆ ಅಥವಾ ಯಾರು ಈ ಥರ ಟೆಂಡೆನ್ಸಿ ಇದೆಯಲ್ಲ, ಆ ಟೆಂಡೆನ್ಸಿಯಿಂದ ಹೊರಗಡೆ ಬರೋದಕ್ಕೆ ಯಾವ ರೀತಿ ನಾವು ಹೆಲ್ಪ್ ಮಾಡೋಕ್ಕೆ ಸಾಧ್ಯ, ನಾವು ಮಾಡೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪ್ರಕಾರ ಸೋ ಮೆನಿ ಪೀಪಲ್ ವಿಲ್ ಡೈ
ಬೈ ಸೂಸೈಡ್ ಆ್ಯನ್ಯುಯಲಿ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡ್ರೆ, ಇದನ್ನು ನೋಡಿದ್ರೆ ನಮಗೆ ಭಯ ಆಗುತ್ತೆ, ಇಷ್ಟು ಜನ ಸಾಯ್ತಾರ ಅಂತ. ಲೆಕ್ಕ ತಗೊಂಡ್ರೆ 1 ಪರ್ಸನ್ ಎವ್ರಿ 40 ಸೆಕೆಂಡ್ಸಲ್ಲಿ ಏನಾಗ್ತಾ ಹೋಗ್ತಾರೆ, ಅವರು ಸಾಯ್ತಾ ಹೋಗ್ತಾರಂತೆ. ಇದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿ ಮೋರ್ ಕಾಷಿಯಸ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಬಗ್ಗೆ. Suicide is the 15th leading cause of the death globally, accounting for 1.4 of all the deaths, and global suicide rate is 11.4 per lakh ಪೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅಗೇನ್ ಮೇಲ್ಸ್ದು ಜಾಸ್ತಿ ಇರುತ್ತೆ ಕಂಪೇರ್ ಟು ದಟ್ ಆಫ್ ಫೀಮೇಲ್ಸ್ ಅಂತ ಹೇಳ್ತಾರೆ. ಇದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಹೇಳ್ತಾರೆ. ಅಗೇನ್ ಎಕ್ಸಾಕ್ಟ್ ರೀಸನ್ ಏನು ಹೇಳೋಕ್ಕಾಗಲ್ಲ. ಬಡವರು ಮಾಡ್ಕೋತಾರೆ, ಶ್ರೀಮಂತರು ಮಾಡ್ಕೊಳ್ತಾರೆ, ಚೆನ್ನಾಗಿರೋರು ಮಾಡ್ಕೊಳ್ತಾರೆ, ಚೆನ್ನಾಗಿಲ್ದಿರೋರು ಮಾಡ್ಕೊಳ್ತಾರೆ, ರೋಗ ಬಂದವರು ಮಾಡ್ಕೊಳ್ತಾರೆ, ರೋಗ ಇಲ್ದಿರೋರು ಮಾಡ್ಕೊಳ್ತಾರೆ. ಸೊ ಅದು ಯಾಗುತ್ತೆ ಏನು ಅನ್ನೋದಕ್ಕೆ ಗೊತ್ತಿಲ್ಲ. ಸೊ ಇಟ್ಸ್ ಎ ಕನ್ವರ್ಜೆನ್ಸ್ ಆಫ್ ರಿಸ್ಕ್ ಫ್ಯಾಕ್ಟರ್. ಸೋಷಲ್ ಇರ್ಬೋದು, ಸೈಕಲಾಜಿಕಲ್ ಇರ್ಬೋದು, ಕಲ್ಚರಲ್ ಇರ್ಬೋದು. ಸೊ ಎಲ್ಲ ಕಂಬೈಂಡ್ ಆಗಿರುವಂಥದ್ದು. ತಲೆ ಒಳಗಡೆ ಏನು ನಡೀತಾ ಇರುತ್ತೆ, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್. ಅವ್ರು ಹೇಳೋ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಆ ಒಂದು ಮೂಮೆಂಟನ್ನು ನಾವು ದಾಟಿಸ್ಬಿಟ್ರೆ, ಆ ಮೈಂಡಿಂದ ದಾಟಿಸ್ಬಿಟ್ರೆ, ಅದನ್ನು ಡೈವರ್ಟ್ ಮಾಡಿಬಿಟ್ರೆ, ಅವ್ರ ಹತ್ರ ಮಾತಾಡ್ಬಿಟ್ರೆ ನಾವು, ಅಥವಾ ಅವ್ರು ಏನು ಹೇಳ್ತಾರೆ ಅದು ತಪ್ಪಾಗಿದ್ರು ನಾವು ಕೇಳಿಸ್ಕೊಂಡ್ಬಿಟ್ರು, ಆ ಮೂಮೆಂಟ್ ಏನಾಗುತ್ತೆ, ಚೇಂಜ್ ಆಗಿಬಿಡುತ್ತೆ, ಆ ಮೂಮೆಂಟ್ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಸೊ ಯಾರೋ ಒಬ್ಬರು ಏನೋ ತುಂಬ ಡಿಪ್ರೆಷನ್ಲಿದ್ದಾರೆ, ಏನೋ ಹೇಳ್ತಾ ಇದ್ದಾರೆ ಅಂತಂದರೆ ಅದು ಸರಿನೋ ತಪ್ಪೋ ಕೇಳಿಸ್ಕೊಳಕ್ಕಾದ್ರೂ ವಿ ಶುಡ್ ಹ್ಯಾವ್ ದಟ್ ಪೇಷನ್ಸ್. ಬೀಯಿಂಗ್ ಎಜುಕೇಟೆಡ್ ಪೀಪಲ್, ಆ ಪೇಷನ್ಸ್ ನಾವು ಇಟ್ಕೊಂಡು ಅವ್ರಿಗೆ ಧೈರ್ಯ ತುಂಬಕ್ಕಾದರೆ ಧೈರ್ಯ ತುಂಬೋದು, ಇಲ್ಲದ್ರೆ ಸುಮ್ಮನೆ ಇರ್ಬೋದು ನಾವು. ಈಗ ಹೇಳ್ತಾರೆ ಡಿಪ್ರೆಷನ್ ಇಸ್ ದ ಮೋಸ್ಟ್ ಕಾಮನ್ ಸೈಕಲಾಜಿಕಲ್ ಡಿಸಾರ್ಡರ್ ಇನ್ ಪೀಪಲ್ ಹೂ ಕಮಿಟ್ ಸುಯಿಸೈಡ್ ಅಂತ. ಸೊ ಆ್ಯಕ್ಚುಲಿ ಈ ಪೆಂಡಮಿಕ್ ಟೈಮಲ್ಲಿ, ಕೋವಿಡ್ ಪೆಂಡಮಿಕ್ ಟೈಮಲ್ಲಿ ಡಿಪ್ರೆಷನ್ ರೇಟ್ಸ್ ಸ್ಕೈ ರಾಕೆಟಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ 1 ವೀಕಿಂದ ನಿಮಗೆ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ಪೇಪರ್ಸಲ್ಲೂ ಈ ಥರ ಆರ್ಟಿಕಲ್ನ ಅವ್ರು ಏನು ಮಾಡ್ತಾ ಇದ್ದಾರೆ, ಕವರ್ ಮಾಡ್ತಾ ಇದ್ದಾರೆ. ಸೊ ಏನಾಗ್ತಿದೆ ಅಂದರೆ, ವರ್ಕಿಂಗ್ ಕ್ಲಾಸ್ಗೆ ಏನಾಗ್ತಾ ಇದೆ ಅಂತಂದರೆ ಪ್ರಾಬ್ಲಮ್ ಆಗ್ತಾ ಇದೆ. ಪರ್ಟಿಕ್ಯುಲರ್ಲಿ ಅಡಲ್ಟ್ಸ್. ನಾವು ಇಲ್ಲೆಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ನಾವೇನು ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ. ಆ ಥರ ಟೆಂಡೆನ್ಸಿ ಆಗಿ ನಮ್ಮ ಮನೇಲಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ನಮಗೆ ಹುಚ್ಚಿಡ್ತಾ ಇದೆ, ಆ ಥರ ಹೇಳ್ತಾರೆ. ಹಾಗಾಗಿ ಈ ಡಿಪ್ರೆಷನ್ಗೆ ಹೋಗ್ತಾರೆ. ಡಿಪ್ರೆಷನ್ ಇಸ್ ದ ಫಸ್ಟ್ ಮೇನ್ ಕಾಸ್ ಅಂತ ಹೇಳ್ತಾರೆ ಮೆಡಿಕಲ್ ಟರ್ಮ್ಸಲ್ಲಿ. ಬಟ್ ಸೂಸೈಡ್ ಇಸ್ ನಾಟ್ ದ ಆನ್ಸರ್. ಅದಕ್ಕೆ ಯಾವುದೋ ಒಂದು ನನಗೆ ತೊಂದರೆ ಬಂದಿದೆ ಅಥವಾ ನಾನು ಕೆಳಗಡೆ ಬಿದ್ದಿದ್ದೀನಿ ಅಂದರೆ ಅದಕ್ಕೆ ಆನ್ಸರ್ ಏನು ಅಂದರೆ ಸೂಸೈಡ್ ಮಾಡ್ಕೊಳ್ಳೋದಲ್ಲ, ಅದನ್ನು ಪ್ರಿವೆಂಟ್ ಮಾಡಿದೆ. ಜೀವನ ಅಂದರೆ ಬರೀ ಅಷ್ಟೇ ಅಲ್ಲ, ಇದಕ್ಕಿಂತ ನಮಗಿನ್ನ ಕಷ್ಟ ನೋಡ್ದಿರೋರು ಎಷ್ಟೋ ಜನ ಇದ್ದಾರೆ. ಅವ್ರ ಜೀವನನ ಹೇಗೆ ನಡೆಸ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಆ ಪರ್ಟಿಕ್ಯುಲರ್ ಫೇಸ್ ಬಂದಿರುತ್ತೆ, ಆ ಫೇಸ್ನ ನಾವೇನು ಮಾಡ್ಕೋಬೇಕು, ದಾಟ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಹಾಗೆ ಮುಂದಕ್ಕೆ ಹೋಗಿರುತ್ತ 2 ಗ್ರೇಟ್ ಪರ್ಸ್ನಾಲಿಟೀಸ್ನ, ನಿಮಗೆ ಇನ್ಸ್ಪಿರೇಷನಲ್ ಪರ್ಸ್ನಾಲಿಟೀಸ್ ನಮ್ಗೆ ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಆ ಮೊದಲನೇ ಈ ಇಬ್ಬರು ನನಗೆ ತುಂಬ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರುವಂಥವ್ರು. ಸೊ ಹಾಗಾಗಿ ಹೀಗೂ ಇರೋಕ್ಕೆ ಸಾಧ್ಯನಾ, ನಾವು ನಮಗಿರುವಂಥದ್ದು ನಾವು ಅಂದರೆ ನಮ್ಮ ಹತ್ರ ಏನಿದೆಯೋ ಅದನ್ನು ಬಿಟ್ಬಿಟ್ಟು ನಾವೇನು ಮಾಡ್ತಾ ಇರ್ತೀವಿ, ನಮ್ಮ ಹತ್ರ ಏನಿಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಇವ್ರನ್ನೆಲ್ಲ ನೋಡಿದ್ರೆ ಇವ್ರು ಎಷ್ಟು ಗ್ರೇಟಪ್ಪ, ಎಷ್ಟು ಅಂದರೆ ಏನು ಇಲ್ದರೆ ಇದ್ರೂ ಎಲ್ಲನೂ ಕಳ್ಕೊಂಬಿಟ್ಟಿದ್ರು ಮತ್ತೆ ಎಲ್ಲನೂ ಅವ್ರು ಪಡ್ಕೊಳ್ತಾರಲ್ವ ಅವ್ರ ಜೀವನದಲ್ಲಿ, ಅದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಇಬ್ಬರು ಗ್ರೇಟ್ ಪರ್ಸ್ನಾಲಿಟಿನ ನನಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಮೊದಲನೇ ಅವನು ಪೆಂಗ್ ಶೂಬಿನ್. ಐ ಡೋಂಟ್ ನೋ ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನ ಇಲ್ವಾ ಅಂತ. ಚೈನೀಸ್ ಪರ್ಸನ್. ಸೊ ನಾವು ಆ್ಯಕ್ಚುಲಿ ಚೈನೀಸ್ ಅಂದ ತಕ್ಷಣ ಈ ಕೋವಿಡ್ದು ಬರೀ ಕೆಟ್ಟವರು ಆ ಥರದ್ದಂತಲ್ಲ, ಬಟ್ ಅದೇ ಎಲ್ಲ ಕಡೆನೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ನಾನು ಈ ಮನುಷ್ಯನ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಎ ಮ್ಯಾನ್ ಹೂ ಲಾಸ್ಟ್ ಹಾಫ್ ಆಫ್ ಹಿಸ್ ಬಾಡಿ ಬಿಕಮ್ಸ್ ಎ ಮಲ್ಟಿ-ಮಿಲಿಯನ್ ಎಂಟರ್ಪ್ರೈನರ್. ಸೊ ಬಾಡಿನ ಕಳ್ಕೊಳ್ತಾನೆ, ಆಕ್ಸಿಡೆಂಟಲ್ಲಿ ತನ್ನ ದೇಹನ ಅರ್ಧ ಭಾಗ ಕಳ್ಕೊಂಡು ಅವನೇನು ಮಾಡ್ತಾನೆ, ಮಲ್ಟಿ-ಮಿಲಿಯನ್ ಎಂಟರ್ಪ್ರೈನರ್ ಆಗ್ತಾನೆ. ಹೇಗೆ ಹಾಕ್ತಾನೆ ಅವನು ಅನ್ನೋದ್ರ ಬಗ್ಗೆ ಇದು ನಾನು ಫೋಟೋ ಏನು ಹಾಕಿದ್ದೀನಿ, ಅವನ ಶಾಪಲ್ಲಿ ಇರುವಂಥದ್ದು. ಶಾಪ್ ಮುಂದೆ ಇಟ್ಕೊಂಡು ಅವನು ಫೋಟೋ ಅಂಥದ್ದು. ಅವನ ಮುಖದಲ್ಲಿ ನೋಡಿ ಎಷ್ಟು ನಗು ಇದೆ ಅಂತ. ಆ್ಯಕ್ಚುಲಿ ಹೇಗೆ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅಂದರೆ, ಈಸ್ ಎ ಪೊಲೀಸ್ ಆಫೀಸರು, ಸೂಟಬಲ್ ಆಗಿರ್ತಾನೆ, ಚೆನ್ನಾಗಿ ಕೆಲಸ ಮಾಡ್ತಿರ್ತಾನೆ, ಎಲ್ಲ ಆಗ್ತಾ ಇರುತ್ತೆ. ಕಲ್ಪ್ರಿಟ್ನ ಹಿಡಿಯೋಕ್ಕೆ ಹೋದಾಗ, ರಾಬರಿ ಮಾಡಿರ್ತಾರೆ, ಅವ್ರನ್ನ ಹಿಡಿಯೋಕ್ಕೆ ಹೋದಾಗ ಏನಾಗುತ್ತೆ, ಒಂದು ಟ್ರಕ್ ಬಂದು ಆಕ್ಸಿಡೆಂಟ್ ಆಗುತ್ತೆ. ಭಾಗ ಏನಾಗುತ್ತೆ, ಅವನ ಬಾಡಿ ಏನಾಗುತ್ತೆ, 2 ಭಾಗ ಆಗಿಬಿಡುತ್ತೆ. ಆಟೋಮೊಬೈಲ್ ಆಕ್ಸಿಡೆಂಟ್ ಆಗುತ್ತೆ. ಸೊ ಸ್ಲೈಸ್ಡ್ ಇಸ್ ಬಾಡಿ ಇಂಟು 2. ಸ್ಲೈಸ್ಡ್ ಅಂದ್ರೇನು, ಆ್ಯಕ್ಚುಲಿ ನಾವು ಗರಗಸ ತೊಗೊಂಡು ಕಟ್ ಮಾಡ್ದಂಗೆ 2 ಭಾಗ ಆಗಿಬಿಡುತ್ತೆ. ಪ್ರಜ್ಞೆ ಇರುತ್ತೆ ಅವನಿಗೆ, ಅವ್ನು ನೋಡ್ಕೊಳ್ತಾ ಇರ್ತಾನೆ, ನನ್ನ ಬಾಡಿನಲ್ಲಿ ಅರ್ಧ ಫ್ಲೆಶ್ ಎಲ್ಲ ಹೋಗ್ತಾ ಇದೆ, ರಕ್ತ ಹೋಗ್ತಾ ಇದೆ ಅಂತ ಅವ್ನಿಗೆ ಗೊತ್ತಾಗ್ತಾ ಇರುತ್ತೆ. ಬಟ್ ಏನು ಮಾಡೋಕ್ಕಾಗ್ದಲ್ಲ ಏನು ಮಾಡ್ತಾನೆ ಅವನು, ಅಲ್ಲೇ ಬಿದ್ದಿರ್ತಾನೆ. ಈ ಚಿತ್ರ ನೋಡಿ ಎಷ್ಟು ಪೆಥೆಟಿಕ್ ಆಗಿದೆ, ಹೇಗಿದೆ ಅಂತ. ಈ ಥರ ನಾವು ಈ ಚಿತ್ರ ನೋಡಿದ್ರೇ ನಾವು ಅಪ್ಸೆಟ್ ಆಗ್ತೀವಿ, ಆದರೆ ಅದನ್ನು ಅವನು ಅನುಭವಿಸ್ತವನು ಹೇಗಿರ್ತಾನೆ ಅಂತ. ಸೊ ಇಮಿಡಿಯೇಟ್ಲಿ ಅವನು ಏನು ಮಾಡ್ತಾರೆ, ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಡಾಕ್ಟರ್ಸ್ಗೂ ಏನಿರ್ತಲ್ಲ, ಆ ಡಾಕ್ಟರ್ಸ್ಗೂ ಕಷ್ಟ ಆಗ್ತಾ ಇರುತ್ತೆ. ಹೇಗೆ ಇವನ್ನ ಮಾಡೋದು, ಹೇಗೆ ಇವನ್ನ ರಿಕವರ್ ಮಾಡೋದು,
ಚಿತ್ರಾನ್ನ ಆಗಿ ಅಂದರೆ ಇಷ್ಟು ಸ್ಲೈಸ್ ಆಗಿ ಬಂದಿರೋ ಬಾಡಿನ ನಾವು ಹೆಂಗೆ ಅವನಿಗೆ ಲೈಫ್ ಕೊಡೋದು ಅಂತ 20 ಡಾಕ್ಟ್ರುಗಳು ಕೂತ್ಕೊಳ್ತಾರೆ. ಹೇಗೆ ಅಂದರೆ ಈಗ ಲಾಟ್ ಆಫ್ ಬ್ಲಡ್ ಹೊರಗಡೆ ಹೋಗ್ತಾ ಇರುತ್ತೆ, ಅದನ್ನು ತಡಿಬೇಕಾಗತ್ತೆ. ಹಾಗಾಗಿ ಏನು ಮಾಡ್ತಾರೆ ಅವರು ಸ್ಟಿಚಸ್ ಹಾಕಿ ಸದ್ಯಕ್ಕೆ ಅದನ್ನೆಲ್ಲ ಮಾಡೋಣ ಅಂತ ಹೇಳ್ತಾರೆ. ಕೆಳಗಡೆ ಭಾಗನ ಚಿತ್ರ ಆಗಿರೋ ಭಾಗನ ತೊಂದರೆ ಆಗತ್ತೆ ಅಂತ ಏನು ಮಾಡ್ತಾರೆ, ಅದನ್ನೆಲ್ಲ ಹೊರಗಡೆ ತೆಗಿತಾರೆ. ಮೇಲ್ಗಡೆ ಪಾರ್ಟ್ ಏನಿರ್ತಲ್ಲ ಅದು ಮಾತ್ರ ಉಳ್ಕೊಳ್ತಾರೆ. ಸೊ ಆ ಡಾಕ್ಟ್ರುಗಳಿಗೆ ಗೊತ್ತಿಲ್ಲ ಇವನ ಬದುಕ್ಸೋಕ್ಕಾಗತ್ತಾ, ಇವನು ಬದುಕ್ತಾನ ಆಗತ್ತಾ ಇವನಿಗೆ ಅಂತ. ಸೊ ಆ್ಯಕ್ಚುಲಿ ಏನು ಮಾಡ್ತಾರೆ, ಸ್ಪೆಷಲ್ ಬ್ಲಡ್ ಹೋಗಿರುತ್ತೆ ಅಲ್ಲೇ ಬ್ಲಡ್ ಹೋಗಿರುತ್ತೆ, ಆ ಬ್ಲಡ್ನೆಲ್ಲ ಕೊಡ್ತಾರೆ. ಆಮೇಲೆ ಬ್ರೀದಿಂಗ್ ಆ್ಯಪ್ರೇಟಸ್ ಹಾಕ್ಬಿಟ್ಟು ಅವನ್ನ ಹೆಂಗೋ ಜೀವಂತ ಮಾಡ್ತಾರೆ. ಸೊ ನಾವು ನಮ್ಮಂಥವರಾಗಿದ್ದರೆ ಏನು ಮಾಡ್ತಿದ್ವಿ, ನಮ್ಮ ಜೀವನ ಮುಗಿತಪ್ಪ, ನಮ್ಮ ಕಾಲೇ ಇಲ್ಲ, ಇನ್ನು ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅಂತ. ಆದರೆ ಅವ್ನು ಹಂಗೆ ತೊಗೊಳ್ಳಲ್ಲ, ಜೀವನನ ಇನ್ನೊಂದು ಥರ ಮಾಡೋಣ ಅಂತ ಹೇಳ್ಕೊಡ್ತಾನೆ. ಹತ್ತತ್ರ 2 ವರ್ಷ ಅವ್ನಿಗೆ ಏನು ಮಾಡ್ತಾರೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಹಿಸ್ ಬಾಡಿ, ಅಂದರೆ ಮುಖದಿಂದ ತೆಗಿತಾರೆ, ಚರ್ಮನ ಪ್ಯಾಚ್ ಮಾಡೋಕ್ಕೆ ನೋಡ್ತಾರೆ, ಕೈಯಿಂದ ತೆಗಿತಾರೆ, ಅದನ್ನು ಪ್ಯಾಚ್ ಮಾಡೋಕ್ಕೆ ನೋಡ್ತಾರೆ. ಅಲ್ಲಿ ಎಲ್ಲೆಲ್ಲಿ ಏನೇನು ಆಗಿದೆಯಲ್ಲ ಇರ್ರಿಪರಬಲ್ ಪಾರ್ಟ್ಸ್ಗಳೆಲ್ಲ ಏನು ಮಾಡ್ತಾರೆ ಮತ್ತೆ ರೀರೂಟ್ ಮಾಡ್ತಾರೆ, ಮತ್ತೆ ಚೇಂಜ್ ಮಾಡಿ ಅಂದರೆ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಇಸ್ ಬಾಡಿ ಆ್ಯಸ್ ಮೆಂಟ್ ಅದು ಅಷ್ಟು ಪಾರ್ಟನ್ನು ಹೊಲಿತಾರೆ, ಅಷ್ಟು ಪಾರ್ಟನ್ನು ಆಪ್ರೇಷನ್ ಆಗುತ್ತೆ. ಸೀರೀಸ್ ಆಫ್ ಆಪ್ರೇಷನ್ಸ್. 2 ವರ್ಷ ಅವನು ಬೆಡ್ ಮೇಲೆ ಹಾಗೇ ಇರ್ತಾನೆ. ಸೀರೀಸ್ ಆಫ್ ಆ್ಯಕ್ಷನ್ಸ್ ಇರುತ್ತೆ. ಆ ಡಾಕ್ಟ್ರುಗಳಿಗೆ ಅಲ್ಲಿ ತನಕನೂ ಅವ್ನಿಗೆ ಏನಾಗಿರುತ್ತೆ, ನಂಬಿಕೆನೇ ಇರಲ್ಲ ಇವನ್ನ ಬದುಕ್ಬೋದು, ಇವನ್ನ ಬದುಕಿಸ್ಕೋಬೋದು ಅಂತ. 2 ವರ್ಷ ಅವನೇನು ಮಾಡ್ತಾನೆ, ಈಚ್ ಆ್ಯಂಡ್ ಎವ್ರಿ ಆರ್ಗನ್, ಈಚ್ ಆ್ಯಂಡ್ ಎವ್ರಿ ಸಿಸ್ಟಮ್ ಇನ್ಸೈಡ್ ಇಸ್ ಬಾಡಿ ಅದನ್ನು ಆಪ್ರೇಟ್ ಮಾಡ್ತಾರೆ, ರೀರೂಟ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಅಷ್ಟನ್ನು ಅವ್ರು ಏನು ಮಾಡ್ತಾರೆ, ಚೇಂಜ್ ಮಾಡ್ತಾ ಹೋಗ್ತಾರೆ. ಆದರೆ ಅವನ ಸ್ಪಿರಿಟ್ನ ನೋಡಿ, ಅಷ್ಟು ಆದಮೇಲೆ ಏನಾಗುತ್ತೆ ಅಂತಂದರೆ 2 ವರ್ಷ ಆಗುತ್ತೆ. ಸೊ ಅವ್ನು ಬದುಕ್ತೇನೆ, ನಾನು ತೊಂದರೆ ಇಲ್ಲ, ಆದರೆ ಕೆಳಗಡೆ ಪಾರ್ಟ್ ನನಗಿಲ್ಲ ಅಂತ ಅವ್ನಿಗೆ ಗೊತ್ತಾದಾಗ ಅವನೇನು ಮಾಡ್ತಾನೆ, ನನಗಿರೋದ್ರಲ್ಲೇ ನಾನು ಏನು ಮಾಡಬೇಕು, ಹ್ಯಾವ್ ಟು ಮೇಂಟೈನ್ ಮೈಸೆಲ್ಫ್, ಅದನ್ನು ನಾನು ಆರೋಗ್ಯವಾಗಿ ಇರಬೇಕು ಅಂತ ಅವನೇನು ಮಾಡ್ತಾನೆ ಅಂದರೆ ಜಸ್ಟ್ ಥಿಂಕ್ ಆಫ್ ಹಿಸ್ ಮೆಂಟಲ್ ಎಬಿಲಿಟಿ ಎಷ್ಟಿದೆ, ಎಷ್ಟು ಮೆಂಟಲಿ ಹೌ ಮಚ್ ಈಸ್ ಸ್ಟೇಬಲ್ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಆ ಹಾಸಿಗೆ ಬೆಡ್ ಮೇಲೆ ಅವನೇನು ಮಾಡ್ತಾನೆ, ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅವ್ನ ಕೈಲಿ ಆಗಿದ್ದ ಕೆಲಸನ ಅವನೇ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಅವ್ನ ಟೀತ್ನ ಅವನೇ ಬ್ರಷ್ ಮಾಡ್ಕೊಳ್ತಾನೆ. ಅವ್ನ ಫೇಸ್ನ ಅವನೇ ವಾಶ್ ಮಾಡ್ಕೊಳ್ಳೋಕ್ಕೆ ಏನು ನನ್ನ ಕೈಲಿ ಆಗುತ್ತೆ, ನಾನು ಇನ್ನೊಬ್ರ ಮೇಲೆ ಡಿಪೆಂಡೆಂಟ್ ಆಗಬಾರ್ದು, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಅದನ್ನೆಲ್ಲ ನಾನು ಮಾಡಬೇಕು ಅಂತ ಅಂದ್ಕೊಳ್ಳೋಕೆ ಶುರು ಮಾಡ್ತಾನೆ. ಆವಾಗ ಡಾಕ್ಟ್ರಿಗೆ ಅನಿಸುತ್ತೆ, ಹೌದಪ್ಪ ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್, ಇವನಿಗೆ ವಿಲ್ ಪವರ್ ಜಾಸ್ತಿ ಇದೆ, ಡಿಟರ್ಮಿನೇಷನ್ ಜಾಸ್ತಿ ಇದೆ. ಸೊ ಇವ್ನು ನಾವೇನಾದರೂ ಮಾಡಬೇಕು ಅಂತ ಆ ಡಾಕ್ಟರ್ಸ್ ಏನು ಮಾಡ್ತಾರೆ, ಚೈನಾ ರಿಹ್ಯಾಬಿಲಿಟೇಷನ್ ರಿಸರ್ಚ್ ಸೆಂಟರ್ ಬೀಜಿಂಗಲ್ಲಿರುವಂಥ ಹಾಸ್ಪಿಟಲ್ ಡಾಕ್ಟ್ರುಗಳು ಏನು ಮಾಡ್ತಾರೆ, ಹೇಗಾದ್ರು ಮಾಡಿ ಇವನಿಗಿರುವಂಥ ಸ್ಪಿರಿಟ್ಗೆ, ಇವನಿಗಿರುವಂಥ ಎನರ್ಜಿಗೆ, ಇವನಿಗಿರುವಂಥ ಎಂಥ್ಯೂಸಿಯಾಸಮ್ಗೆ ಹೇಗಾದ್ರು ಮಾಡಿ ಇವನಿಗೆ ನಡೆಯೋಕ್ಕೆ ಆಗಂಗೆ ಪ್ರಯತ್ನ ಮಾಡಬೇಕು ಅಂತ ಏನು ಮಾಡ್ತಾರೆ, ದೇ ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ತಾರೆ. ಇದುವರೆಗೂ ಯಾವ ಥರ ಯೋಚನೆ ಮಾಡ್ತಾರೆ ಅದನ್ನು ಬಿಟ್ಬಿಟ್ಟು ಬೇರೆ ಥರ ಯೋಚನೆ ಮಾಡಿ ಸಫಸ್ಟಿಕೇಟೆಡ್ ಎಗ್ ಕಪ್ ಲೈಕ್ ಕೇಸಿಂಗ್ ಅವನ ಬಾಡಿಗೆ ಹಾಕ್ತಾರೆ, ವಿಚ್ ಕ್ಯಾನ್ ಹೋಲ್ಡ್ ಇಸ್ ಬಾಡಿ, ಅವ್ನ ಬಾಡಿನ ಹೋಲ್ಡ್ ಮಾಡ್ಕೊಳುತ್ತೆ. ಅದಕ್ಕೆ ಅಯೋನಿಕ್ ಲೆಗ್ಸ್ನ ಅಟ್ಯಾಚ್ ಮಾಡ್ತಾರೆ. ಚಿತ್ರದಲ್ಲಿದೆ ನೋಡ್ಕೊಳ್ಳಿ. ಬರೀ ಅವನು ಎಷ್ಟು ಹೇಳಿದ್ದಾನೆ, 27 ಸೆಂಟಿಮೀಟರ್ ಇರುತ್ತೆ ಅವನ ಬಾಡಿ, ಮಿಕ್ಕಿದೆಲ್ಲ ಹೊಟ್ಟೋಗ್ಬಿಡುತ್ತೆ. ಅದನ್ನು ಅವನೇನು ಮಾಡಬೇಕು ಅಂತಂದರೆ, ನಾನು ನಡಿಬೇಕು, ನನ್ನ ಜೀವನ ಆಸೆ ಇದೆ, ನನ್ನ ಜೀವನ ಪ್ರೀತಿ ಇದೆ, ನಾವು ಜೀವನ ಇನ್ನೂ ಮಾಡೋದಿದೆ, ನಾನು ಇದನ್ನೆಲ್ಲ ಮಾಡಬೇಕು ಅಂತ ಅವನು ಏನು ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಡಾಕ್ಟ್ರುಗಳು ಅವನಿಗೆ ಸಪೋರ್ಟ್ ಹೋಗ್ತಾರೆ, ಈ ರೀತಿಯಾಗಿ ಮಾಡ್ತಾ ಹೋಗ್ತಾನೆ. ನೋಡ್ಕೊಳ್ಳಿ ಅವನ ಮುಖದಲ್ಲಿರುವಂಥ ಖುಷಿ ನೋಡಿ ಹೇಗಿದೆ ಅಂತ. ಸೊ ಇದನ್ನೆಲ್ಲ ಹಾಕ್ತಾರೆ. ಟು ಕೇರ್ಫುಲ್ ಕನ್ಸಿಡರೇಷನ್, ಸ್ಕಿಲ್ಡ್ ಮೆಷರ್ಮೆಂಟ್, ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಎಲ್ಲರೂ ಸೇರಿಕೊಂಡು ಏನು ಮಾಡ್ತಾರೆ, ಅವನಿಗೆ ಆರ್ಟಿಫಿಷಿಯಲ್ ಆಗಿ ಅವನಿಗೆ ನಡೆಯೋದಕ್ಕೆ ಏನು ಸಪೋರ್ಟ್ ಬೇಕೋ ಆ ಸಪೋರ್ಟ್ನ ಅವರು ಕೊಡ್ತಾರೆ. ಆಮೇಲೆ ಅಡಾಪ್ಟೆಡ್ ಲೆಗ್ಸ್ನ ಹಾಕ್ಕೊಳ್ತಾರೆ, ರೀಸೈಸ್ಡ್ ವಾಕಿಂಗ್ ಫ್ರೇಮ್ನ ಮಾಡ್ತಾರೆ. ಸೋ ಮೆನಿ ಥಿಂಗ್ಸ್ ದೇ ಟ್ರೈ. ಸೊ ಇಷ್ಟೆಲ್ಲ ಆಗೋಷ್ಟೊತ್ತಿಗೆ 10 ವರ್ಷ ಆಗಿಬಿಡುತ್ತೆ. 10 ವರ್ಷ ಅವನು ಎಲ್ಲಿರ್ತಾನೆ, ಹಿ ವಿಲ್ ಬಿ ಇನ್ ದಿ ಹಾಸ್ಪಿಟಲ್ ಓನ್ಲಿ ಬೈ ಕೀಪಿಂಗ್ ಹಿಸ್ ಬಾಡಿ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಷನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಜನ ಅಲ್ಲಿ ಬಂದಿರೋ ಡಾಕ್ಟ್ರುಗಳೆಲ್ಲ ಏನು ಮಾಡ್ತಿರ್ತಾರೆ, ಅವನ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತಾರೆ. ಆ ಎಕ್ಸ್ಪರಿಮೆಂಟ್ಗಳಿಗೆಲ್ಲ ತನ್ನ ದೇಹನ ಅವನು ಏನು ಮಾಡ್ಕೊಳ್ತಾನೆ, ಒಟ್ಕೊಳ್ತಾ ಹೋಗ್ತಾನೆ. 10 ವರ್ಷ ಅವನು ಹಾಸಿಗೆ ಮೇಲೆ ಇರ್ತಾನೆ. 10 ವರ್ಷ ಆದಮೇಲೆ ಅವನಿಗೆ ನಡೆಯುವಂಥ ಕೆಪಾಸಿಟಿ ಬರುತ್ತೆ. ನೌ ಹಿ ವಾಕ್ಸ್ ಅಗೇನ್ ಆಫ್ಟರ್ 10 years ವಿತ್ ಆಫ್ ಆಫ್ ಹಿಸ್ ಬಾಡಿ. ನೋಡಿ ಎಷ್ಟು ಒಂಥರ ಇನ್ಸ್ಪಿರೇಷನಲ್ ಆಗಿದೆ. ಕೇಳಿಸ್ಕೊಳ್ಳಿ, ಅರ್ಧ ದೇಹ ಇದೆ ನಮಗೆ, ಏನೋ ಇಲ್ಲ, ಅಥವಾ ನಮಗೆ ಏನೋ ಒಂದು ಇಲ್ಲ ಅಂದ ತಕ್ಷಣ ಏನು ಅನ್ಕೊಂಡ್ಬಿಡ್ತೀವಿ ನಾವು, ನಮ್ಮ ಜೀವನನೇ ಮುಗ್ದೋಯ್ತಪ್ಪ. ಅಥವಾ ನಮ್ಗೆ ಯಾರೋ ನನ್ನ ಫ್ರೆಂಡ್ ಒಬ್ಬ ಬೈಕ್ ತೊಗೊಂಡು ಬರ್ತಾ ಇದ್ದಾನೆ, ನಂತರ ಬೈಕ್ ಇಲ್ಲ ಅಂತಂದರೆ ನಾವು ಬೇಜಾರು ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಫ್ರೆಂಡ್ ಹತ್ರ ಯಾರ ಹತ್ರ ಒಳ್ಳೆ ಡ್ರೆಸ್ ಇದೆ, ಆ ಥರ ಡ್ರೆಸ್ ನನ್ನ ಹತ್ರ ಇಲ್ಲ ಅಂತಂದರೆ ನಾನು ಬೇಜಾರು ಮಾಡ್ಕೊಂಡ್ಬಿಡ್ತೀನಿ, ಅಥವಾ ನಾನು ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಹತ್ರ. ಆದರೆ ಆ ಮನುಷ್ಯನ ನೋಡಿ, ಅವ್ನಿಗೆ ಅರ್ಧ ದೇಹನೇ ಇಲ್ಲ.
ಕಾಲಿಲ್ಲ, ಏನೂ ಇಲ್ಲ. ಜಸ್ಟ್ ಯು ಇಮ್ಯಾಜಿನ್ ಹೌ ಮಚ್. 10 ವರ್ಷ ಹಾಸ್ಪಿಟ್ಲಲ್ಲೇ ಇದ್ದಾನೆ. 10 ವರ್ಷ ಅವನ ದೇಹನ ಬೇರೆ ಬೇರೆ ಫಾರ್ಮ್ ಆಫ್ ಆಪರೇಷನ್ಸ್ಗೆ ಅವನು ಒಟ್ಕೊಂಡಿದ್ದಾನೆ ಅಂತಂದರೆ ಅವ್ನ ಮೆಂಟಲ್ ಸ್ಟ್ರೆಂತ್ ಎಷ್ಟಿದೆ. ಇಷ್ಟೆಲ್ಲ ಇದ್ರೂ ನಕ್ಕೊಂಡು ನಡೀತೀನಲ್ಲ ಅವನು, ಅದು ನೋಡಬೇಕಾಗತ್ತೆ. ಸೊ ಇದೆಲ್ಲ ಆಗುತ್ತೆ. ಹೊರಗಡೆ ಬರ್ತಾನೆ, ನೀವು ಜಸ್ಟ್ ಇಮ್ಯಾಜಿನ್. ಈಗ ಅವನು ಊಟ ಮಾಡ್ತಾನೆ, ಎಕ್ಸ್ಕ್ರೀಟ್ ಆಗೋಕ್ಕೆ ಬಾಟ್ಗಳಿಲ್ಲ, ಹೇಗಾಗತ್ತೆ? ಸೊ ಅದೆಲ್ಲ ಆರ್ಟಿಫಿಷಿಯಲ್ ಆಗುತ್ತೆ. ಎವ್ರಿ ಡೇ ಇಸ್ ಎ ಸ್ಟ್ರಗಲ್ ಫಾರ್ ಹಿಮ್. ನೋಡೋಕ್ಕೆ ಚೆನ್ನಾಗಿರ್ಬೋದು, ಮಿಲಿಯನರ್ ಆಗಿರ್ಬೋದು, ಎಲ್ಲನೂ ಆಗಿರ್ಬೋದು, ಆದರೆ ಎವ್ರಿ ಡೇ ಹೌ ಮಚ್ ಟ್ರಾಮಾ ಅವನಿಗೆ ಆಗ್ತಾ ಹೋಗುತ್ತೆ. ಯೋಚನೆ ಮಾಡ್ಕೊಳ್ಳಿ. ಆಯಿತು, ಹಾಸ್ಪಿಟ್ಲಿಂದ ಬರ್ತಾನೆ, 37 ಇಯರ್ಸ್ ಆಗಿಬಿಟ್ಟಿರುತ್ತೆ. ಏನಾದರೂ ಮಾಡಬೇಕು ಅಂತ, ನಾನು ಸುಮ್ಮನೆ ಕೂತ್ಕೋಬಾರ್ದು, ಯಾರ ಮೇಲೂ ಡಿಪೆಂಡೆಂಟ್ ಆಗಬಾರ್ದು ಅಂತ ನಾನೇ ಒಂದು ಕಿರಾಣಿ ಅಂಗಡಿ ಸ್ಟಾರ್ಟ್ ಮಾಡ್ತೀನಿ, ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಇಲ್ಲಿ ಸ್ಟಾರ್ಟೇ ಸೂಪರ್ ಮಾರ್ಕೆಟ್. ಅದಕ್ಕೆ ಸ್ಪೆಷಲಾಗಿ ನೇಮು ಕೊಟ್ಕೊಳ್ತಾನೆ, ಹಾಫ್ ಮ್ಯಾನ್ ಹಾಫ್ ಪ್ರೈಸ್ ಸ್ಟೋರ್ ಅಂತ. ಅದು ಆ್ಯಕ್ಚುಲಿ ಹೋಲ್ಸೇಲ್ ಮಾರ್ಕೆಟ್ನ ಹೋಲ್ಸೇಲ್ ಶಾಪ್ನ ಸ್ಟಾರ್ಟ್ ಮಾಡ್ತಾನೆ. ಯೂಶಲಿ ಹೋಲ್ಸೇಲ್ ಸ್ಟಾಪಲ್ಲಿ ಹಾಫ್ ಪ್ರೈಸ್ನ ಕೊಡ್ತಾರೆ. ಸೊ ಅವನು ಎಷ್ಟು ಚೆನ್ನಾಗಿ ಹೆಸರಿಟ್ಕೊಳ್ತಾನೆ ನೋಡಿ, ಹಾಫ್ ಮ್ಯಾನ್ ಹಾಫ್ ಪ್ರೈಸ್ ಸ್ಟೋರ್ ಅಂತ ಹೆಸರಿಟ್ಕೊಳ್ತಾನೆ. ಶಾಪ್ನ ಶುರು ಮಾಡ್ತಾನೆ. ಜಸ್ಟ್ 2 feet 7 inches 27 ಸೆಂಟಿಮೀಟರ್ ಇರುವಂಥ ಬಾಡಿ ಇಟ್ಕೊಂಡು ಅವನೇನು ಮಾಡ್ತಾನೆ, ರಿಕವರ್ ಆಗ್ತಾನೆ. ವೀಲ್ ಚೇರ್ ಮೇಲೆ ಓಡಾಡಿಕೊಂಡು ತನ್ನ ಶಾಪಲ್ಲಿ ಎಲ್ಲನೂ ಅವನೇ ಮ್ಯಾನೇಜ್ ಮಾಡ್ತಾನೆ. ಅವನ ಬಾಡಿ ಏನಾಯಿತು, ಅರ್ಧ ಬಾಡಿ ಅಂಪ್ಯೂಟ್ಯೂಟ್ ಮಾಡಿ ತೆಗೆದು ಹೋಗ್ದಿದ್ದಾರೆ. ಅಂದರೂ ಅವನೇನಾಗ್ತಾನೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ತನಗಿರುವಂಥ ಡಿಸಬಿಲಿಟಿನ ಅವನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾನೆ. ಸೊ ಹಾಗಾಗಿ ಅವನೇನು ಮಾಡ್ತಾರೆ, ಈಗ ಎಲ್ಲ ಕಡೆಗೂ ಅವನಿಗೆ ಲೆಕ್ಚರರ್ಸ್ಗೆ ಅವನ ಎಕ್ಸ್ಪೀರಿಯನ್ಸ್ನ ಕೇಳೋದಕ್ಕೆ, ಸೊ ಚಿಯರ್ಫುಲ್ನೆಸ್ ಆಗಿರೋದಕ್ಕೆ ಹೇಗೆ ಕಾರಣ, ಅದಕ್ಕೆಲ್ಲನೂ ಕೇಳೋದಕ್ಕೆ ಅವನು ಏನು ಮಾಡ್ತಾರೆ, ಬೇರೆ ಬೇರೆ ಕಡೆಗೆ ಅವನ್ನ ಕರೀತಾ ಹೋಗ್ತಾರೆ. ರೋಲ್ ಮಾಡೆಲ್ ಅಂದರೆ ಇಟ್ಸ್ ಅಮೇಝಿಂಗ್ ಮ್ಯಾನ್. ನೀವು ಜಸ್ಟ್ ನಿಂದರೆ ನೀವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನಮಗೆ ಏನಾದರೂ ಒಂದು ಕಟ್ಟಾಗ್ಬಿಟ್ರೆ, ನಮಗೆ ಒಂದು ಸಣ್ಣ ಗಾಯ ಆದರೆ ನಮಗೆ ಎಷ್ಟು ನೋವಾಗುತ್ತೆ. ಜಸ್ಟ್ ಇಮ್ಯಾಜಿನ್ 10 years ಹಾಸ್ಪಿಟ್ಲಲ್ಲೇ ಡಿಫ್ರೆಂಟ್ ಎವ್ರಿ ಡೇ ಇಟ್ಸ್ ಎ ಆಪ್ರೇಷನ್, ಎವ್ರಿ ಡೇ ಇಸ್ ಎ ಎಕ್ಸ್ಪೆರಿಮೆಂಟಲ್. ಒಂದು ಬಾಡಿನ ಎಕ್ಸ್ಪೆರಿಮೆಂಟ್ ಟೇಬಲ್ ಥರ ಇಟ್ಕೊಂಡು ಎವ್ರಿ ಡಾಕ್ಟರ್ ವುಡ್ ಹವ್ ಬೀನ್ ಟ್ರೈಡ್. So, he is an amazing man, is a living example of an extraordinary willpower and success through positive thinking. ನಮ್ಮಂಥವ್ರಾಗಿದ್ದರೆ ಕುಸ್ತು ಹೋಗ್ತಿದ್ವಿ, ಮುಗೀತು ನಮ್ಮ ಜೀವನ ಅಂತಿದ್ವಿ, ನಾವು ಏನೂ ಮಾಡ್ತಿರಲಿಲ್ಲ, ಹತ್ಕೊಂಡು ಸುಮ್ಮನೆ ಕೂತ್ಕೊಳ್ತಿದ್ವೇನೋ. ಆದರೆ ಜಸ್ಟ್ ಯು ಥಿಂಕ್ ಆಫ್ ದಟ್ ಪರ್ಸನ್. ನಮ್ಗೆ ಯಾವುದೋ ಒಂದು ದುಃಖ ಆದಾಗ, ನೋವಾದಾಗ ಜಸ್ಟ್ ಆ ಮನುಷ್ಯದ ಚಿತ್ರ ನೆನಪಿಸ್ಕೊಳ್ಳಿ, ಅವನು ಹೇಗೆ ನಡೀತಾನೆ ಅಂತ ನೆನೆಸ್ಕೊಳ್ಳಿ, ಅವ್ನ ಮುಖ ನೆನೆಸ್ಕೊಳ್ಳಿ, ಅವ್ನ ಮುಖದಲ್ಲಿರೋ ನಗು ನೆನೆಸ್ಕೊಳ್ಳಿ. ಆವಾಗ ನಮಗೇನಾಗುತ್ತೆ, ಪಾಸಿಟಿವ್ ಅಪ್ರೋಚ್ ಬರುತ್ತೆ. ಹೌದಪ್ಪ, ನನಗೇನಿಲ್ವೋ ಅದನ್ನು ನಾನು ಹೇಗೆ, ನನ್ನ ಹತ್ರ ಏನಿಲ್ವೋ ಅದನ್ನು ನಾನು ಇರೋದ್ರಲ್ಲೇ ಏನು ಮಾಡಬೇಕು, ಹೌ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಅಪ್ರೋಚ್ ನಾನು ಹೇಗೆ ತೊಗೋಬೇಕು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಸೊ ಅವನದೇನು ವಿಲ್ ಪವರು, ನನಗೆ ಹಾಗೇ ಆಗುತ್ತೆ, ನಾನು ಬದುಕ್ತೀನಿ, ನಾನು ಮಾಡ್ತೀನಿ, ನಾನು ನಡಿತೀನಿ ಅನ್ನೋವಂಥ ವಿಲ್ ಪವರಿಂದ ಇದೆಲ್ಲ ಸಾಧ್ಯ ಆಯಿತು. ಹಿ ಇಸ್ ಬಿಕಮ್ ಎ ಸಕ್ಸಸ್ ಥ್ರೂ ಪಾಸಿಟಿವ್ ಥಿಂಕಿಂಗ್. ಇಸ್ ಫ್ಯಾಬ್ಯುಲಸ್ ಡಿಟರ್ಮಿನೇಷನ್ ಟು ಹ್ಯಾಂಗ್ ಆನ್ ಟು ದಿ ಲೈಫ್ ಹೆಲ್ಪ್ಡ್ ಇನ್ ಸರ್ವೈವ್. ಸೊ ಒಂದು ಫ್ಯಾಬ್ಯುಲಸ್ ಡಿಟರ್ಮಿನೇಷನ್, ಹಾಗೇ ಆಗುತ್ತೆ, ನಾನು ನಡೀತೀನಿ, ನಾನು ಜೀವನ ನಡೆಸ್ಕೊಳ್ತೀನಿ, ಯಾರ ಮೇಲೆ ಡಿಪೆಂಡೆಂಟ್ ಆಗೋಲ್ಲ ಅನ್ನೋ ಅಂಥ ಡಿಟರ್ಮಿನೇಷನಿಂದ ಅವನ ಲೈಫು ಸರ್ವೈವ್ ಆಗುತ್ತೆ. ಇನ್ಸ್ಪೈರ್ಸ್ ಮೀ ಟು ಅಪ್ರಿಷಿಯೇಟ್ ಮೈ ಲೈಫ್ ಮೋರ್. ಲೈಫ್ ಇಸ್ so short to complain about nifty things. He is a role model for disabled and amazing perspective for those of us who are incredibly ಫಾರ್ಚುನೇಟ್. ಸೊ ನಮಗೆ ದೇವರು ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ, ಜೊತೆಗೆ ಒಳ್ಳೆ ತಂದೆ ತಾಯಿಗಳನ್ನ ಕೊಟ್ಟಿದ್ದಾನೆ, ಒಳ್ಳೆ ವಾತಾವರಣ ಇದೆ, ಎಲ್ಲನೂ ಇದೆ. ನಮ್ಮ ಹತ್ರ ಏನೇನು ಪಾಸಿಟಿವ್ ಆಗಿದೆಯಲ್ಲ, ಏನೇನು ಒಳ್ಳೇದಿದೆಯಲ್ಲ ಅದನ್ನು ಮಾತ್ರ ನೋಡಬೇಕು. ನಮ್ಮ ಹತ್ರ ಇಲ್ಲದೆ ಇರೋದ್ರ ಬಗ್ಗೆ ನಾವು ಯೋಚನೆ ಮಾಡ್ದಲೇ ಇದ್ದರೆ ನಾವು ಜೀವನದಲ್ಲಿ ಸಕ್ಸಸ್ ಆಗ್ತೀವಿ. ಹಾಗಾಗಿ ಆ ಮನುಷ್ಯ ನನಗೆ ತುಂಬ ಇನ್ಸ್ಪೈರ್ ಮಾಡ್ತಾನೆ. ನಾನು ಯಾವಾಗಾದ್ರೂ ಡಿಪ್ರೆಷನ್ ಆದಾಗ, ನನಗೆ ಯಾವಾಗಾದ್ರೂ ತೊಂದರೆ ಅನಿಸಿದಾಗ, ಅಥವಾ ನನಗೆ ಯಾವುದೋ ಒಂದು ಕಷ್ಟ ಬಂದಿದೆ ಅಂತ ಅನಿಸಿದಾಗ, ಜಸ್ಟ್ ಒಂದು 2 ನಿಮಿಷ ಕಣ್ಮುಚ್ಕೊಂಡು ಇಂಥ ಪರ್ಸ್ನಾಲಿಟಿಗಳನ್ನ ನಾನು ನೆನೆಸ್ಕೊಂಡು ಹೋದರೆ ನನಗೆ 10ರಿಂದ 20 ಪರ್ಸ್ನಾಲಿಟಿಗಳಿವೆ. ಆ ಪರ್ಸ್ನಾಲಿಟಿಗಳ ಮುಖ ನೋಡಿದ ತಕ್ಷಣ ನನಗೆ ಮತ್ತೆ ಇನ್ಸ್ಪಿರೇಷನ್ ಬರುತ್ತೆ. ನನ್ನ ಲೈಫ್ ನಾನು ಲೀಡ್ ಮಾಡ್ಬೋದು, ತೊಂದರೆ ಇಲ್ಲ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಇಸ್ ಲೈಫ್ ಇಸ್ ಎ ಫೀಟ್ ಆಫ್ ಎಂಡ್ಯೂರೆನ್ಸ್, ಟ್ರಂಪ್ ಆಫ್ ಹ್ಯೂಮನ್ ಸ್ಪಿರಿಟ್ ಇನ್ ಓವರ್ಕಮಿಂಗ್ ಎಕ್ಸ್ಟ್ರೀಮ್ ಅಡ್ವರ್ಸಿಟಿ ಸಿಚುಯೇಷನಲ್ಲೂ ಅವನ ಲೈಫ್ನ ಹೇಗೆ ಅವನು ಅದನ್ನು ಹ್ಯೂಮನ್ ಸ್ಪಿರಿಟಿಂದ ಹೇಗೆ ಡೆವಲಪ್ ಮಾಡ್ಕೊಂಡಾನೋ ಅಂತ ಕತೆ ಹೇಳುತ್ತೆ. ಹಾಗಾಗಿ ನನಗೆ ಇದು ತುಂಬ ಇನ್ಸ್ಪೈರ್ ಆಯಿತು. ಹಾಗಾಗಿ ಈ ಸಿಚುಯೇಷನಲ್ಲಿ ನಮಗೆ ಏನೂ ಇಲ್ಲ, ಅಥವಾ ನಮ್ಮ ಹತ್ರ ಏನೋ ಇದೆ, ನಾವು ತೀರಾ ಡಿಪ್ರೆಷನ್ಗೆ ಹೋಗ್ತಾ ಇದ್ವಿ, ನಾವು ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ದೇವರು ಕೊಟ್ಟಿರುವಂಥ ಈ ಜೀವನ ಏನಿದೆಯಲ್ಲ, ಅದು ನಮಗೆ ತುಂಬ ಕಷ್ಟಪಟ್ಟು ಬಂದಿರುವಂಥ ಜೀವನ.
ಈ ಮನುಷ್ಯ ಜೀವನ ಅನ್ನೋದೇನಿದೆ ಅದನ್ನು ನಾವೇನು ಮಾಡಬೇಕಾಗತ್ತೆ, ಪೂರ್ತಿ ಅದನ್ನ ಏನು ಮಾಡಬೇಕಾಗತ್ತೆ, ಜೀವನ ಪೂರ್ತಿ ನಾವು ತೃಪ್ತಿಯಾಗಿ ಅದನ್ನು ನಾವು ಜೀವನ ಮಾಡಬೇಕಾಗತ್ತೆ. ಹಾಗಾಗಿ ಆ ಜೀವನ ನಾವು ಹಾಳು ಮಾಡ್ಕೊಳ್ಳೋದಲ್ಲ. ಇಂಥ ಎಕ್ಸಾಂಪಲ್ಗಳು ನೋಡಿ, ಅವ್ನಿಗೆ ಅಂಥ ಕಷ್ಟಗಳು ಬಂದಿದ್ರು ಹೇಗೆ ತಮ್ಮ ಜೀವನನ ತಾವೇ ಅವರು ನಡೆಸ್ಕೊಳ್ತಾ ಹೋದ್ರು. ಹಾಗಾಗಿ ಈ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲೈಫ್. ಸೊ ಆ್ಯಕ್ಚುಲಿ ಈಗ ಏನು ಮಾಡ್ತಾರೆ, ಈ ಥರ ಚಿತ್ರ ಕೊಟ್ಟಿದ್ದಾರೆ. ಅಗೇನ್ ಎಲ್ಲ ಆರ್ಟಿಫಿಷಿಯಲ್ ಆಗಿದೆ, ಬಟ್ ಯು ಕ್ಯಾನ್ ರಿಮೆಂಬರ್ ಅನದರ್ ರಿಮೈಂಡರ್ ಫ್ರಮ್ ಲೈಫ್ ಆಫ್ ವೈ ಯು ಶುಡ್ ನೆವರ್ ಗಿವ್ ಅಪ್ ಆನ್ ಲೈಫ್. ಸೊ ನಮಗಿರುವಂಥ ಲೈಫ್ ಏನಿದೆಯಲ್ಲ ಅದನ್ನು ನಾವು ಯಾವತ್ತೇ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಈಸ್ ಎ ಮೋಟಿವೇಶನ್ ಪರ್ಸನಲ್ ಫಾರ್ ಅಸ್, ಎಲ್ಲರಿಗೂ ಆಗಬೇಕು. ವಿಲಿಂಗ್ನೆಸ್ ಟು ಲೀವ್, ಡಿಟರ್ಮಿನೇಷನ್ ಟು ಸರ್ವೈವ್ ಆ್ಯಂಡ್ ಮೋಟಿವೇಶನಲ್ ಇನ್ ಎವ್ರಿ ಸೆನ್ಸ್ ಆಫ್ ಅಸ್ ಆಲ್. ಸೊ ನಮ್ಮೆಲ್ಲರಿಗೂ ಅವನೇನು ಮಾಡ್ತಾನೆ, ಇನ್ಸ್ಪೈರ್ ಮಾಡ್ತಾನೆ. ಸೊ ನೋಡಪ್ಪ, ನನಗೆ ಏನಿದೆಯಲ್ಲ ಅದರಲ್ಲೇ ಏನು ಮಾಡಬೇಕು, ನಾನು ಜೀವನ ಮಾಡಬೇಕು. ಅಷ್ಟೆಲ್ಲ ಇದ್ದರೂ ಅವ್ನ ಮುಖದಲ್ಲಿರುವಂಥ ನಗು ನೋಡಿ, ಅಷ್ಟೆಲ್ಲ ಕಷ್ಟಗಳಿದ್ರು ಅಷ್ಟೆಲ್ಲ ಇದ್ರೂ ಆ ನಗುಗೆ ನಾವು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಅಂಥವ್ರನ್ನ ನೋಡಬೇಕಾಗತ್ತೆ. ಸೊ ನಮಗೆ ಎಲ್ಲ ಕೊಟ್ಟಿದ್ದಾನೆ, ಕೈ ಇದೆ, ಕಾಲಿದೆ, ಕಣ್ಣಿದೆ, ಮೂಗಿದೆ, ಜೊತೆಗೆ ಒಳ್ಳೆ ತಂದೆ ತಾಯಿಗಳಿದ್ದಾರೆ, ಒಳ್ಳೆ ವಾತಾವರಣ ಇದೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಎಷ್ಟೊಂದು ಒಳ್ಳೆತನಗಳಿವೆ. ಆ ಬರೀ ಒಳ್ಳೆತನಗಳ ಬಗ್ಗೆ ಅಷ್ಟೇ ನಾವು ನೋಡಬೇಕಾಗತ್ತೆ. ನಮ್ಮ ಹತ್ರ ಏನಿಲ್ವಲ್ಲ, ನೆಗೆಟಿವ್ ಇರೋದನ್ನ ಸಾಧ್ಯ ಆದರೆ ಪಾಸಿಟಿವ್ ಆಗಿ ಟ್ರೈ ಮಾಡ್ಕೊಳ್ಳೋಣ. ಆಗಲಿಲ್ಲ ಅಂದರೆ ಇಲ್ಲ, ಬಿಟ್ಬಿಡ್ಬೇಕು. ವಿ ಹ್ಯಾವ್ ಟು ಅಕ್ಸೆಪ್ಟ್ ವಿತ್ ದ್ಯಾಟ್ ಆ್ಯಂಡ್ ವಿ ಹ್ಯಾವ್ ಟು ಮೂವ್ ಆನ್. ಸೊ ಅದು ಒಂದು ಸ್ಟೋರಿ ಆಯಿತು. ಎರಡನೇ ಸ್ಟೋರಿ ನಮ್ಮ ಇಂಡಿಯಾದೊಳಗೆ ಹೇಳ್ತೀನಿ, ಅರುಣಿಮಾ ಸಿನ್ಹಾ ಅಂತ. ಸೊ ಇವ್ರ ಬಗ್ಗೆ ನೀವು ಕೇಳಿರ್ಬೋದು. ಆ್ಯಕ್ಚುಲಿ ನ್ಯೂಸ್ ಪೇಪರ್ಸ್ ಎಲ್ಲ 2011 ಸೀರೀಸಲ್ಲೆಲ್ಲನೂ ತುಂಬ ಹೈಪಾಗಿ ಬಂತು. ಬಟ್ ಕೆಲವು ಸಲ ಏನಾಗುತ್ತೆ ಅಂದರೆ ಮೀಡಿಯಾದಲ್ಲಿ ಬರುತ್ತೆ, ಆದರೆ ಅದು ಅಲ್ಲೇನೆ ಹೋಗ್ಬಿಡುತ್ತೆ. ಯೂಶ್ವಲಿ ಏನು ಹೇಳ್ತೀವಿ ನಾವು, ಪಬ್ಲಿಕ್ ಮೆಮೊರಿ ಈಸ್ ಶಾರ್ಟ್ ಮೆಮೊರಿ ಅಂತ ಹೇಳ್ತೀವಿ. ಓದಿರ್ತೀವಿ, ಆಗಿರುತ್ತೆ, ಮರ್ತೋಗುತ್ತೆ. ಮೀಡಿಯಾದಲ್ಲೂ ಅಷ್ಟೇ, ಟಿ ವಿಗಳಲ್ಲೂ ಅಷ್ಟೇ, ಯಾವುದೋ ಒಂದಷ್ಟು ಒಂದು 10 ಡೇಸೋ, 1 ವೀಕೋ, 1 ಮಂತೋ ಹೇಳ್ತಾರೆ. ಆಫ್ಟರ್ವರ್ಡ್ಸ್ ಅದೇನಾಗ್ಬಿಡುತ್ತೆ, ಅಲ್ಲಿಗೆ ತಣ್ಣ ಆಗ್ಬಿಡುತ್ತೆ. ಅದು ಏನಾಗುತ್ತೆ ಮುಂದಕ್ಕೆ ಅನ್ನೋದ್ರ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ. ಸೊ ಅವ್ರದ್ದು ಪರ್ಸ್ನಲ್ ಲೈಫ್ ಹೇಗಿರುತ್ತೆ, ಅವ್ರು ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಶಿ ಈಸ್ ಅನದರ್ ಎಕ್ಸಾಂಪಲ್. ಅವ್ರ ಡಿಸಬಿಲಿಟಿ ಇದ್ರೂ ತಮಗೆ ಬಂದಿರೋ ಕಷ್ಟಗಳನ್ನೆಲ್ಲ ಏನು ಮಾಡ್ತಾಳೆ, ಅವಳು ಆಬ್ಸ್ಟಕಲ್ಸ್ನೆಲ್ಲನೂ ಏನು ಮಾಡ್ತಾಳೆ, ಶಿ ಕನ್ವರ್ಟ್ ದಟ್ ಇಂಟು ಎ ಸಕ್ಸಸ್. ಅದನ್ನು ಹೇಳಬೇಕು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಶಿ ಈಸ್ ಎ ಗರ್ಲ್ who climbed the Mount Everest also, Mount Vinson, highest peak at Atlantica with a prosthetic leg ಅಂತ ಹೇಳ್ತಾರೆ. She is the first girl first woman who climbed the Mount Everest with a prosthetic leg ಅಂತ ಹೇಳ್ತಾರೆ. Actually 31-year-old has proved that disability is not an obstacle to success ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅವಳಿಗೆ 21 ವರ್ಷಕ್ಕೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಏನಾಗುತ್ತೆ, ಕಾಲನ್ನ ಕಳ್ಕೊತಾಳೆ. ಆ್ಯಕ್ಚುಲಿ ಬಿಗಿನಿಂಗಿಂದನೇ ಅವಳದು ತೊಗೊಂಡ್ರೆ ತುಂಬ ಸಣ್ಣ ವಯಸ್ಸಲ್ಲಿ ಅವಳ ತಂದೆನ ಕಳ್ಕೊಳ್ತಾಳೆ. ತಂದೆ ಆರ್ಮಿನಲ್ಲಿ ಇರ್ತಾರೆ, ಹಾಗಾಗಿ ಅವಳು ಕಳ್ಕೊಳ್ತಾಳೆ. ಒಬ್ಬ ತಾಯಿ ಇರ್ತಾರೆ, ಅಕ್ಕ ಇರ್ತಾಳೆ, ಮತ್ತು ತಮ್ಮ ಇರ್ತಾನೆ. ಸೊ ಒಳ್ಳೆ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಯಾವಾಗಲೂ ಸ್ಪೋರ್ಟ್ಸಲ್ಲೇ ಇರ್ತಾರೆ. ಶಿ ಈಸ್ ಆಲ್ಸೋ ಎ ವೆರಿ ಗುಡ್ ಸ್ಪೋರ್ಟ್ಸ್ ಪರ್ಸನ್. ಆ್ಯಕ್ಚುಲಿ ಫುಟ್ಬಾಲ್ ಆಡ್ತಿರ್ತಾಳೆ, ಆಮೇಲೆ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಆಡ್ತಿರ್ತಾಳೆ. ಡಿಗ್ರಿ ಮುಗಿಸ್ಕೊತಾಳೆ. ಡಿಗ್ರಿ ಮುಗಿಸ್ಕೊಂಡ್ಮೇಲೆ ಏನಾಗುತ್ತೆ ಅಂದರೆ ಜಾಬ್ಗೆ ಹೋಗಬೇಕಾಗತ್ತೆ. ಜಾಬ್ ಹೊಸ ಕನ್ಸರ್ನ್ ಆಗುತ್ತೆ, ಯಾಕೆಂದರೆ ದುಡಿಯೋದಕ್ಕೆ ಯಾರೂ ಇರಲ್ಲ, ಸಪೋರ್ಟ್ ಇಲ್ಲ. ಸೊ ನಾನು ಜಾಬ್ಗೆ ಹೋಗಬೇಕು ಅಂತಾಳೆ. ಹಾಗಾಗಿ ಸ್ಪೋರ್ಟ್ಸ್ನ ಕಡಿಮೆ ಮಾಡ್ಕೋತಾಳೆ. ಒಂದು ಕಾನ್ಸ್ಟೇಬಲ್ ಪೋಸ್ಟ್ಗೆ ಅಪ್ಲೈ ಮಾಡ್ಕೋತಾಳೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಿಗುತ್ತೆ. ಅವಳಿಗೆ ಲೆಟ್ರ್ ಬರುತ್ತೆ, ಆಫರ್ ಲೆಟ್ರ್ ಬರುತ್ತೆ. ಆ್ಯಕ್ಚುಲಿ ಶಿ ಸ್ಟೇಸ್ ಇನ್ ಲಕ್ನೋರಲ್ಲಿ ಇರ್ತಾಳೆ ಅವಳು. ಅವಳಿಗೆ ಲೆಟ್ರ್ ಬರುತ್ತೆ. ಲೆಟ್ರ್ ಬಂದಾಗ ಏನಾಗುತ್ತೆ ಅಂದರೆ, ಲೆಟ್ರ್ ನೋಡ್ತಾಳೆ, ಲೆಟ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಅವಳು ರೆಕ್ಟಿಫೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ, ಡೆಲ್ಲಿಗೆ ಹೋಗಿ ನೀನು ರೆಕ್ಟಿಫೈ ಮಾಡ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಸೊ ಅಲೋನ್ ಶಿ ಗೋಸ್ ಟು ದಿ ಡೆಲ್ಲಿ ಟು ಚೇಂಜ್ ಹರ್ ನೇಮ್ ಇನ್ ಎ ಪದ್ಮಾವತಿ ಟ್ರೈನ್. ಆ ಟ್ರೈನಲ್ಲಿ ಹೋಗ್ತಾಳೆ. ಸೊ ಹೋದಾಗ ಏನಾಗುತ್ತೆ, ಅಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗುತ್ತೆ. ಆ ಇನ್ಸಿಡೆಂಟಿಂದ ಏನಾಗುತ್ತೆ, ಅವಳು ತನ್ನ ಕಾಲನ್ನ ಅವಳು ಕಳ್ಕೊಬೇಕಾಗತ್ತೆ. ಆ್ಯಕ್ಚುಲಿ ಇದ್ದಾಳೆ ಅಂತಂದರೆ, ಒಂದು ಬುಕ್ ಬರೆದಿದ್ದಾಳೆ. ಆ ಬುಕ್ಕಲ್ಲಿ ತನ್ನ ಎಕ್ಸ್ಪೀರಿಯನ್ಸ್ನ ಅವಳು ಏನು ಮಾಡ್ತಾ ಹೋಗ್ತಾಳೆ, ಹೇಳ್ಕೊಳ್ತಾ ಹೋಗ್ತಾಳೆ. ಅದರಲ್ಲಿ ಅವಳು ಏನು ಹೇಳ್ತಾಳೆ ಅಂದರೆ, ದ ಡೇ ಚೇಂಜ್ಡ್ ಫಾರ್ ಎವರ್ ಐ ಗಾಟ್ ಆನ್ ದಿ ಜನರಲ್ ಕಂಪಾರ್ಟ್ಮೆಂಟ್ ಆಫ್ ದಿ ಪದ್ಮಾವತಿ ಎಕ್ಸ್ಪ್ರೆಸ್ ಅಂತ ಹೇಳ್ತಾಳೆ. ಆ ಬುಕ್ಕಲ್ಲಿರುವಂಥ ಕೆಲವೊಂದು ಲೈನ್ಸ್ಗಳನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಅವಳೇನು ಮಾಡ್ತಾಳೆ, ಮುಂಚೆ ಅವ್ರು ರಿಸರ್ವೇಷನ್ ಮಾಡಿಸಿರೋದಿಲ್ಲ. ಬಿಕಾಸ್ ಆಲ್ ಆಫ್ ಎ ಸಡನ್ ಡಿಸೈಡ್ ಮಾಡ್ತಾಳೆ, ಹೋಗಬೇಕು, ನಾನು ಚೇಂಜ್ ಮಾಡ್ಕೊಂಬರ್ಬೇಕು ಅಂತ. ಸೊ ಹಾಗಾಗಿ ಅವಳೇನು ಮಾಡ್ತಾಳೆ, ಜನರಲ್ ಕಂಪಾರ್ಟ್ಮೆಂಟ್ಗೆ ಹೋಗ್ತಾಳೆ, ಪದ್ಮಾವತಿ ಎಕ್ಸ್ಪ್ರೆಸ್ಗೆ. ಆ ಕಂಪಾರ್ಟ್ಮೆಂಟಲ್ಲಿ ರಿಸರ್ವೇಷನ್ ಇರೋಲ್ಲ, ಹೋಗ್ತಾಳೆ. ಹೋದಾಗ ಏನಾಗುತ್ತೆ ಅಂದರೆ, ಒಂದಷ್ಟು ದೂರ ಹೋಗಿರ್ತಾಳೆ. ಹೋದಾಗ ಏನಾಗುತ್ತೆ ಅಂತಂದರೆ, ರಾಬರ್ಸ್ ಬರ್ತಾರೆ
ಅಲ್ಲಿ ದರೋಡೆಕೋರರು ಬರ್ತಾರೆ. ಅವಳ ಹತ್ರ ನಿನ್ನ ಹತ್ರ ಏನಿದೆ ಎಲ್ಲ ಕೊಡು ಅಂತ ಹೇಳ್ತಾಳೆ. ಅವಳ ಹತ್ರ ಕತ್ತಲ್ಲಿ ಚಿನ್ನದ ಒಂದು ಚೈನ್ ಇರುತ್ತೆ, ಅದು ಬಿಟ್ಟರೆ ಇನ್ನೇನು ಇರೋದಿಲ್ಲ. ಅದು ಅವ್ರ ಅಮ್ಮ ಕೊಟ್ಟಿರೋದು, ನಾನು ಯಾವುದೇ ಕಾರಣಕ್ಕೆ ನಿಮ್ಗೆ ಕೊಡಲ್ಲ ಅಂತ ರೆಸಿಸ್ಟ್ ಮಾಡ್ತಾಳೆ. ಅವಳಿಗೆ ಪರ್ಸ್ ಕಿತ್ಕೊಳಕ್ಕೆ ನೋಡ್ತಾಳೆ, ಪರ್ಸ್ನು ಕೊಡಲ್ಲ, ರೆಸಿಸ್ಟ್ ಮಾಡ್ತಾಳೆ, ಕಿಚ್ಚಾಡ್ತಾಳೆ, ನೂಕ್ತಾಳೆ, ಹೊಡಿತಾಳೆ. ಅವಾಗ ಅವ್ರ ಕೋಪ ಬರುತ್ತೆ. ಅವ್ರೇನು ಮಾಡ್ತಾರೆ, ಕಳ್ಳರು ಏನು ಮಾಡ್ತಾರೆ, ಅವಳನ್ನ ಲಿಟ್ರಲಿ ಏನು ಮಾಡ್ತಾರೆ, ಎಳೆದು ಈ ಟ್ರೈನಿಂದ ಎಳೆದು ಏನು ಮಾಡ್ತಾರೆ, ಬಾಗಿಲಿಂದ ಹೊರಗಡೆಗೆ ತೆಗೆದು ಒಗಿತಾರೆ. ಜಸ್ಟ್ ಇಮ್ಯಾಜಿನ್, ಒಂದು ಮೂವಿಂಗ್ ಟ್ರೈನ್ ಮೂವ್ ಆಗ್ತಾ ಇದೆ, ಅಲ್ಲಿಂದ ಹೊರಗಡೆ ತೆಗೆದು ಏನು ಮಾಡ್ತಾರೆ, ಎಸಿತಾರೆ. ಆ್ಯಕ್ಚುಲ್ ಅವಳು ಏನು ಮಾಡ್ತಾಳೆ, ಇನ್ನೊಂದು ಟ್ರ್ಯಾಕ್ಗೆ ಹೋಗಿ ಬೀಳ್ತಾಳೆ. ಆ ಟ್ರ್ಯಾಕಲ್ಲಿ ಅವಳು ಹೋಗಿ ಬಿದ್ದೋಗ್ತಾಳೆ. ಸೊ ಟ್ರ್ಯಾಕಲ್ಲಿ ಹೋಗಿ ಬಿದ್ದಾಗ ಅವಳು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟಕ್ಕೆ ಆ ಕಡೆ ಇನ್ನೊಂದು ಟ್ರೈನ್ ಪಾಸ್ ಆಗಿರುತ್ತೆ. ಅವಳ ಕಾಲು ಏನಾಗುತ್ತೆ, ಅವಳು ನೋಡ್ತಾ ಇದ್ದಂಗೆ ಅವಳದು ಎಡಗಾಲು ಏನಿದೆಯಲ್ಲ ಅದೇನಾಗುತ್ತೆ, ಕಟ್ಟಾಗಿ ಬಿದ್ದೋಗ್ಬಿಡುತ್ತೆ. ಬಲ್ಗಾಲಲ್ಲಿ ಏನಾಗುತ್ತೆ, ಫ್ರ್ಯಾಕ್ಚರ್ ಆಗಿರುತ್ತೆ, ಆ ಎಲ್ಬೋಸ್ ಆಗಿರುತ್ತೆ, ಎಳೆದಿದ್ದ ಫೋರ್ಸ್ಗೆ ಬೇಕಾದಷ್ಟು ರಕ್ತ ಹೋಗ್ತಿರುತ್ತೆ. ಅವಳಿಗೆ ಕಾನ್ಷಿಯಸ್ ಇರುತ್ತೆ. ಬಟ್ ಹಾಗೆ ಅವಳು ಬೆಳಗ್ಗೆ ತನಕ ಏನು ಮಾಡ್ತಾಳೆ, ಆ ಟ್ರೈನಲ್ಲಿ ಅವಳು ಏನು ಮಾಡ್ತಾಳೆ, ಆ ಟ್ರೈನ್ ಟ್ರ್ಯಾಕಲ್ಲಿ ಏನು ಮಾಡ್ತಾಳೆ, ಅವಳು ಒದ್ದಾಡ್ತಿರ್ತಾಳೆ. ಆ್ಯಕ್ಚುಲಿ ಆ ಕಂಪಾರ್ಟ್ಮೆಂಟಲ್ಲಿ ತುಂಬ ಜನ ಇರ್ತಾರೆ. ಶಿ ವಾಸ್ ಅ ಓನ್ಲಿ ವುಮೆನ್, ಗರ್ಲ್ ಮಾತ್ರ ಅಲ್ಲಿರ್ತಾಳೆ. ಮಿಕ್ದವರೆಲ್ಲ ಜೆಂಟ್ಸ್ ಇರ್ತಾರೆ. ಯಾರೊಬ್ಬರು ಅವಳಿಗೆ ಸಪೋರ್ಟ್ ಮಾಡೋಕ್ಕೆ ಬರಲ್ಲ. ಎಲ್ಲರೂ ಸುಮ್ಮನೆ ಅವ್ರು ರಾಬರ್ ಬಂದ ತಕ್ಷಣ ಏನು ಮಾಡ್ತಾರೆ, ತಮ್ಮ ಹತ್ರ ಇರೋದೆಲ್ಲ ಕೊಟ್ಬಿಡ್ತಾರೆ. ಶಿ ಈಸ್ ಅ ಓನ್ಲಿ ಲೇಡಿ ಹೂ ರೆಸಿಸ್ಟ್. ಹಾಗಾಗಿ ಅವ್ರ ಕೋಪ ಬರುತ್ತೆ. ಹಾಗಾಗಿ ಅವ್ಳನ್ನ ಏನು ಮಾಡ್ತಾರೆ, ತೆಗೆದು ಏನು ಮಾಡ್ತಾರೆ, ಅವರು ಒಗ್ತಿರ್ತಾರೆ. ಆಮೇಲೆ ಏನಾಗುತ್ತೆ, ಸೆನ್ಸೇಷನಲ್ ಆಗುತ್ತೆ, ಎಲ್ಲ ಮೀಡಿಯಾದಲ್ಲೂ ಬರುತ್ತೆ, ಪೇಪರ್ಗಳಲ್ಲಿ ಬರುತ್ತೆ. ಅವಾಗ ಏನಾಗುತ್ತೆ, ಮಹಿಳಾ ಆಯೋಗ ಏನು ಮಾಡುತ್ತೆ, ಇದಕ್ಕೆ ಬಗ್ಗೆ ನನಗೆ ರಿಪೋರ್ಟ್ ಬೇಕು ಅಂತ ಕೇಳ್ತಾರೆ. ಆವಾಗ ರಿಪೋರ್ಟ್ ಬರೀತಾರೆ. ಆ ರಿಪೋರ್ಟಲ್ಲಿ ಏನು ಹೇಳುತ್ತೆ ಅಂದರೆ, ಆನ್ ದ ಡೇ ಅವಳು ಅಲ್ಲೇ ಟ್ರ್ಯಾಕಲ್ಲಿ ಬಿದ್ದಾಗ ಒಂದು ಕಾಲೇನಾಗಿದೆ, ಅವಳಿಗೆ ಒಂಚೂರು ಮೂವ್ ಮಾಡೋಕ್ಕಾಗ್ತಾ ಇಲ್ಲ, ಕಾಲು ಮುರ್ಕೊಂಡು ಹೋಗಿದೆ. ಒಂದು ಲೆಗ್ನ ಟ್ರ್ಯಾಕ್ ಮೇಲೆ ಇಟ್ಟಿದ್ದಾಳೆ, ಇನ್ನೊಂದು ಕಾಲನ್ನ ಕೆಳಗಡೆ ಹಾಕಿದ್ದಾಳೆ. ಅವಳು ಒಂಚೂರು ಮೂವ್ ಆಗೋಕ್ಕಾಗ್ತಾ ಇಲ್ಲ, ಹಾಗೆ ಮಲಗಿದ್ದಾಳೆ. ಅವತ್ತು ರಾತ್ರಿ ಆ ಟ್ರ್ಯಾಕ್ ಮೇಲೆ 49 ಟ್ರೈನ್ಸ್ ಪಾಸ್ ಆಗಿದೆ. ಪ್ರತಿ ಸಲ ಟ್ರೈನ್ ಹೋದಾಗ್ಲೂ ಅವಳಿಗೆ ಮತ್ತೆ ಜೀವ ಹೋಗಿ ಮತ್ತೆ ಜೀವ ಬಂದಿದೆ. ಅಷ್ಟು ಟೈಮು ಬಂದಿದೆಯಂತೆ. ಅಲ್ಲಿ ಬ್ಲೀಡ್ ಆಗ್ತಿದೆ, ಕತ್ಲೆ ಕಾಣಿಸೋದಿಲ್ಲ ಯಾರಿಗೂ. ಹಾಗೆಯೇ ಇಡೀ ರಾತ್ರಿ ಒದ್ದಾಡಿದ್ದಾಳೆ ಅವಳು. ನಮ್ಮಂಥವರಾಗಿದ್ದರೆ ನಾವು ಅಂದರೆ ನಮ್ಗೆ ಆಗಿರೋ ನೋವಿಗೆ ಅಥವಾ ಇದಕ್ಕೆ ನಾವು ಅಲ್ಲೇ ಅವಳು ಕಿರ್ಚಾಡಿದ್ದಾಳೆ. ಏನು ಮಾಡಿದಾಳೆ, ಏನೂ ಆಗ್ತಾ ಇಲ್ಲ. ಅನ್ನೋನ್ ಜಾಗ ಅಲ್ಲೇನು ಮಾಡ್ತಾರೆ, ಅವಳಿಗೆ ತೆಗೆದು ಹಾಕ್ತಾರೆ. ಮಾರ್ನಿಂಗ್ ಏನು ಮಾಡ್ತಾರೆ, ಗಾಯಗಳು ಬರ್ತಾರೆ. ಬಂದಾಗ ನೋಡ್ತಾರೆ ಅವಳನ್ನ ಬಿದ್ದಿರೋದನ್ನ, ಗೊತ್ತಾಗತ್ತೆ. ಇಮಿಡಿಯೇಟ್ಲಿ ಅವಳನ್ನ ಏನು ಮಾಡ್ತಾರೆ, ನಿಯರ್ ಬೈ ಹಾಸ್ಪಿಟ್ಲ್ ಇರಲ್ಲ ಅಲ್ಲಿ, ನಿಯರ್ ಬೈ ರೈಲ್ವೆ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಗೇನ್ ಶಿ ಹ್ಯಾಸ್ ಟು ಸ್ಟ್ರಗಲ್ ದೇರ್ ಫಾರ್ 4 ಅವರ್ಸ್. ಮತ್ತೆ 4-5 ಅವರ್ಸ್ ಸ್ಟ್ರಗಲ್ ಮಾಡಬೇಕಾಗತ್ತೆ. ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಇಮಿಡಿಯೇಟ್ಲಿ ಅವಳಿಗೆ ಮೆಡಿಕಲ್ ಸಪೋರ್ಟ್ ಸಿಕ್ಕೋದಿಲ್ಲ. ಈವನ್ ದೋ ಇಸ್ ಫಾದರ್ ಇಸ್ನೇ ಮಿಲಿಟರಿನಲ್ಲಿರ್ತಾರೆ. ಅವ್ರ ಅಮ್ಮ, ಈವನ್ ಹರ್ ಮದರ್ ವಾಸ್ ಆಲ್ಸೋ ಆರ್ಮಿನಲ್ಲಿ ಇರ್ತಾರೆ, ಹಾಸ್ಪಿಟಲ್ ಇರ್ತಾರೆ. ಅಂದರೂ ಅವಳಿಗೆ ಇಮಿಡಿಯೇಟ್ಲಿ ಸಪೋರ್ಟ್ ಸಿಕ್ಕೋದು ಕಷ್ಟ ಆಗುತ್ತೆ. ದೆನ್ ಶಿ ಶಿಫ್ಟೆಡ್ ಟು ಹಾಸ್ಪಿಟಲ್. ಆವಾಗ ಹಾಸ್ಪಿಟ್ಲಿಗೆ ಶಿಫ್ಟ್ ಆಗ್ತಾಳೆ. ತುಂಬ ಸೆನ್ಸೇಷನಲ್ ನ್ಯೂಸ್ ಆಗುತ್ತೆ. ನ್ಯಾಷನಲ್ ಲೆವೆಲ್ ಎಲ್ಲ ಚಾನೆಲ್ಗಳಲ್ಲಿ, ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಅವಳ ಬಗ್ಗೆ ಇನ್ಫಾರ್ಮೇಷನು ಬರೋಕ್ಕೆ ಶುರು ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮದು ಏನು ಫೋರ್ಸ್ ಇದೆಯಲ್ಲ, ಅಂದರೆ ರೈಲ್ವೆ ಫೋರ್ಸ್ ಏನಿದೆಯಲ್ಲ, ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅನ್ನೋದಕ್ಕೆ ಕ್ವಶನ್ಗೆ, ಇದು ಯಾರು ಮಾಡಿದ್ದಾರೆ, ಯಾಕೆ ರಾಬರಿ ತಡೀತಲ್ಲ, ಸೋ ಮೆನಿ ಕ್ವಶನ್ಸ್ ಬರುತ್ತೆ. ಅವಾಗ ಏನು ಮಾಡ್ತಾರೆ ಅಂತಂದರೆ, ಈಸಿಯಾಗಿ ಸಿಕ್ಕೋ ಅಂಥದ್ದು ಏನು ಅಂತಂದರೆ ಯಾರು ವಿಕ್ಟಿಮ್ ಆಗಿರ್ತಾರಲ್ಲ ಅವರೇ ಸರಿ ಇಲ್ಲ ಅಂತ ಹೇಳೋಕ್ಕೆ ಶುರು ಮಾಡುವಂಥದ್ದು. ಸೊ ಇವಳಿಗೂ ಏನು ಮಾಡ್ತಾರೆ ಅಂದರೆ, ಅವಳು ಟಿಕೆಟ್ ತೊಗೊಂಡಿರಲಿಲ್ಲ. ಟಿಕೆಟ್ ಕಲೆಕ್ಟರ್ ಬಂದ, ಚೆಕ್ ಮಾಡೋಕ್ಕೆ ಬಂದ. ಆವಾಗ ಅವಳು ಏನು ಮಾಡಿದ್ಲು, ಅವನಿಂದ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈನಿಂದ ಆರಿದ್ಲು ಅಂತ ಒಂದಷ್ಟು ಮೆಸೇಜ್ ಕೊಡೋದು. ನೆಕ್ಸ್ಟು ಅವಾಗ ಏನು ಹೇಳ್ತಾಳೆ, ಆವಾಗ ಇಲ್ಲ ಇದು ಸರಿ ಇಲ್ಲ ಅಂತ ರಿಪೋರ್ಟ್ ಆದಾಗ ಅವಳು ರೈಲ್ವೆ ಟಿಕೆಟ್ ತೊಗೊಳ್ತಾ ಇರೋದು CCTVನಲ್ಲಿ ಫುಟೇಜಲ್ಲಿ ಕಾಣಿಸುತ್ತೆ. ಟಿಕೆಟ್ ತೊಗೊಂಡು ಹೊರಗಡೆ ಹೋಗ್ತಾ ಇರೋದು, ಇದು ಇಲ್ಲ ಅಂತ ಬಿಡ್ತಾರೆ. ಅದಾದಮೇಲೆ ಅವಳು ಶಿ ಮೇಡ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ರೈಲಿಂದ ಆರಿದ್ಲು ಅಂತ ಅಷ್ಟು ಮೆಸೇಜು ಆ ಥರದ್ದು ಬರುತ್ತೆ. ನಿಮಗೆ ಗೊತ್ತಿರ್ಬೋದು, ಮೀಡಿಯಾದಲ್ಲಿ ಒಂದು ಚೂರು ಸಿಕ್ಕಿದ್ರೆ ಸಾಕು, ಅವರು ತುಂಬ ದೊಡ್ಡದು ಮಾಡಿ ತೋರಿಸ್ತಿರ್ತಾರೆ, ಈ ಥರ ಎಲ್ಲ ಮಾಡಿ ತೋರಿಸ್ತಿರ್ತಾರೆ. ಅವ್ರ ತಾಯಿ ಬರ್ತಾರೆ, ಅವ್ರ ತಾಯಿ ಹೇಳ್ತಾರೆ, ಇನ್ಯಾರು ನಿನ್ನ ಮದುವೆ ಮಾಡ್ಕೊಳ್ತಾರೆ. ಅಟ್ ಏಜ್ ಆಫ್ 21 ಅವಳಿಗೆ, ಅವಾಗ 21 ವರ್ಷ ಆಗಿರುತ್ತೆ. ಸೊ ನಿನ್ನ ಯಾರು ಮದುವೆ ಮಾಡ್ಕೊಳ್ತಾರೆ, ನೀನೀಗಾದರೆ ಹೇಗಾಗ್ತೀಯ, ನಿನ್ನ ಜೀವನ ಹೇಗೆ ನಿನಗೆ ಅಂತ ಅವ್ರ ಅಮ್ಮನೂ ಬರ್ತಾರೆ. ಸೊ ಶಿ ವಿಲ್ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಒಂದು ಫಿಸಿಕಲ್ಲಾಗಿ ಅವಳಿಗೇನಾಗಿದೆ, ಹರ್ಟ್ ಆಗಿದೆ, ತನ್ನ ಕಾಲಿಲ್ಲ. ಸ್ಪೋರ್ಟ್ಸ್ ಪರ್ಸನ್ನು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ಪೋರ್ಟ್ಸಲ್ಲಿ ಇರೋವಂಥವ್ರಿಗೆ ಕಾಲಿಲ್ಲ ಅಂತಂದರೆ ಹೆಂಗೆ ಸ್ಪೋರ್ಟ್ಸ್ ಆಡ್ತಾಳೆ, ಅಥವಾ ಅವಳ ಜೀವನ ಹೆಂಗೆ. ಸೊ ಅದು ಫಿಸಿಕಲಿ ಪ್ರಾಬ್ಲಮ್ ಇದೆ, ಜೊತೆಗೆ ಮೆಂಟಲಿ ಏನು ಮಾಡ್ತಾರೆ, ಮೀಡಿಯಾ ಇರ್ಬೋದು, ನಮ್ಮ ಸಮಾಜ ಇರ್ಬೋದು, ಯಾಕೆಂದರೆ ಅವ್ರ ತಾಯಿಯೂ ಸಮಾಜದ ಒಂದು ಪಾರ್ಟು. ಹಾಗಾಗಿ ಅವ್ರ ಅಮ್ಮನಿಗೆ ತನ್ನ ಮಗಳ ಬಗ್ಗೆ ಯೋಚನೆ, ನಿನ್ನ ಮದುವೆ ಹೇಗಾಗತ್ತೆ. ಸೊ ಅವ್ರ ಅಮ್ಮನ ಕಡೆಯಿಂದ ಯೋಚನೆ. ಜೊತೆಗೆ ಮೀಡಿಯಾದವರೆಲ್ಲ ಅವಳು ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾಳೆ, ಟಿಕೆಟ್ ತೊಗೊಂಡಿರಲಿಲ್ಲ, ಸೋ ಮೆನಿ ಅದರ್ ಥಿಂಗ್ಸ್. ಅಂದರೆ ಆ್ಯಕ್ಚುಲಿ ಏನಾಗಿರುತ್ತಲ್ಲ ಅದನ್ನು ಬಿಟ್ಬಿಟ್ಟು ಬೇರೆದೆಲ್ಲನೂ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಿರ್ತಾರೆ. ಸೊ ಅವಾಗ ಶಿ ಡಿಸೈಡ್ಸ್,
ಇಲ್ಲ ಇದಕ್ಕೆಲ್ಲ ನಾನು ಫುಲ್ ಸ್ಟಾಪ್ ಕೊಡಬೇಕು, ಇವ್ರಿಗೆಲ್ಲರಿಗೂ ಯಾರು ಈಗ ನನ್ನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ನಾನು ಏನು ಮಾಡಬೇಕು, ಆನ್ಸರ್ ಮಾಡಬೇಕು ಅಂತ ಶಿ ಡಿಸೈಡ್ಸ್ ಆನ್ ದಿ ಹಾಸ್ಪಿಟಲ್ ಬೆಡ್ ಮೇಲೆ ಡಿಸೈಡ್ ಮಾಡ್ತಾಳೆ. ಅವಳು ಹೇಳ್ತಾಳೆ ಆ ಬುಕ್ಕಲ್ಲಿ, ಇದೆಲ್ಲದಕ್ಕಿಂತ ನನಗೆ ಇಂಪಾರ್ಟೆಂಟ್ ಏನು ಅಂದರೆ ಆ ಹಾಸ್ಪಿಟ್ಲ್ ಅವರು ನನಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಬ್ಲಡ್ ಇಲ್ದಿದ್ದಾಗ ಅವ್ರ ಹಾಸ್ಪಿಟ್ಲಲ್ಲೇ ಒಬ್ಬರ ಬ್ಲಡ್ ಕೊಡ್ತಾರೆ ಅವ್ರಿಗೆ. ಆ್ಯಕ್ಚುಲಿ ಅವಾಗ ಅವಳಿಗೆ ಅನಸ್ತೇಷಿಯಾ ಕೊಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ವೆನ್ ಶಿ ವಾಸ್ ಅಲೈವ್, ಅವಳು ಬದುಕಿದ್ದಾಗಲೇ ಅವಳು ಆಂಪ್ಲಿಟ್ಯೂಡ್ ಮಾಡಿದಲ್ಲ, ಅಂದರೆ ಅವಳಿಗೆ ಜ್ಞಾನ ಇದ್ದಾಗಲೇ ಅವಳು ಕಾಲು ಕಟ್ ಮಾಡಿದಲ್ಲ ಅವಳಿಗೆ ಗೊತ್ತಾಗ್ತಾ ಇರುತ್ತೆ. ಇಷ್ಟೆಲ್ಲ ಇದ್ರೂ ಹಾಸ್ಪಿಟ್ಲವರು ನನಗೆ ತುಂಬ ಹೆಲ್ಪ್ ಮಾಡಿದ್ರು, ನನಗೆ ಮೋಟಿವೇಟ್ ಮಾಡಿದ್ರು. ನನ್ನ ಅಪ್ಗ್ರೇಡ್ ಮಾಡಿದ್ದು ಯಾರು ಅಂತಂದರೆ ಹಾಸ್ಪಿಟ್ಲವರು ಅಂತ, ಅಂದರೆ ತುಂಬ ಭಾವುಕವಾಗಿ ಹಾಸ್ಪಿಟ್ಲವ್ರನ್ನ ಅವಳು ನೆನೆಸ್ಕೊಳ್ತಾ ಹೋಗ್ತಾಳೆ. ಹೇಗೆ ನಾ ಹಾಸ್ಪಿಟ್ಲ್ ಬೆಡ್ಡಲ್ಲಿ ಶಿ ಡಿಸೈಡ್ಸ್, ನಾನು ಎವರೆಸ್ಟ್ನ ಏರ್ತೀನಿ, ಮೌಂಟ್ ಎವರೆಸ್ಟ್ನ ನಾನು ಏರ್ತೀನಿ ಅಥವಾ ಅದನ್ನು ಹತ್ತುತ್ತೀನಿ ನಾನು ಅಂತ ಅವಳು ಡಿಸೈಡ್ ಮಾಡ್ತಾಳೆ. ಆ ಕೇಳಿದ ತಕ್ಷಣ ಏನು ಮಾಡ್ತಾರೆ, ಎರಡು ಥರ ರಿಯಾಕ್ಷನ್, ಎಲ್ಲರೂ ನಗ್ತಾರೆ. ನಿನ್ನ ಕೈಲಿ ಆಗುತ್ತಾ, ಎರಡು ಕಾಲಿದ್ದವರೇ ಹೋಗೋಕ್ಕಾಗಲ್ಲ, ಎಲ್ಲ ಫಿಸಿಕಲಿ ಫಿಟ್ ಇದ್ದವರೇ ಹೋಗೋಕ್ಕಾಗಲ್ಲ, ನಿನ್ನ ಕೈಲಿ ಹೋಗೋಕ್ಕಾಗತ್ತಾ ಅಂತ ಒಂದು ಜನ ಹೇಳ್ತಾರೆ. ಎರಡನೇ ಜನ, ಇವಳಿಗೆ ಹುಚ್ಚಿಡಿದ್ಬಿಟ್ಟಿದೆ, ಆ ಕಾಲು ಕಳ್ಕೊಂಡ್ರೆ ಹುಚ್ಚಲ್ಲಿ ಇವಳು ಏನೇನೋ ಮಾತಾಡ್ತಾ ಇದ್ದಾಳೆ ಅಂತ ಆ ಥರ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಬಟ್ ಶಿ ವಾಸ್ ಹೈಲಿ ಡಿಟರ್ಮಿನೆಂಟ್, ಇಲ್ಲ ಹಾಗೇ ಆಗತ್ತೆ ಅಂತಾಳೆ. ಅವಳೇನು ಮಾಡ್ತಾಳೆ, ಬಚೇಂದ್ರ ಪಾಲ್ಗೆ ಫೋನ್ ಮಾಡ್ತಾಳೆ, ನಾನು ಸೈನ್ ಮಾಡ್ತಾ ಇದ್ದೀನಿ, ನಾನು ನಿಮ್ಮ ಟ್ರೈನಿಂಗ್ ಸೆಂಟ್ರಿಗೆ ಬರ್ತಾ ಇದ್ದೀನಿ, ನಾನು ನಿಮ್ಮ ಹತ್ರ ಬಂದೇ ಬರ್ತೀನಿ ಅಂತ ಏನು ಮಾಡ್ತಾಳೆ. 2011 ಆಕ್ಸಿಡೆಂಟ್ ಆಗುತ್ತೆ, 2012 ನಾನು ಹೋಗಿ ಸೇರ್ಕೊಳ್ತೀನಿ ಅಂತ ಏನು ಮಾಡ್ತಾಳೆ, ಅವಳು ಹೋಗಿ ಸೇರ್ಕೊಳ್ತಾಳೆ. ಈವನ್ ಡಾಕ್ಟರ್ಸ್ ವರ್ ಅಸ್ಟೈನ್ಡ್, ಡಾಕ್ಟರ್ಗಳಿಗೇನು ಆಶ್ಚರ್ಯ ಆಗ್ಬಿಡುತ್ತೆ. ಯಾಕೆ ಅಂದರೆ ಅವಳಿಗೆ ಆರ್ಟಿಫಿಷಿಯಲ್ ಕಾಲು ಹಾಕ್ತಾರೆ. ಆರ್ಟಿಫಿಷಿಯಲ್ ಕಾಲು ಹಾಕಿದ್ರೆ ನಿಯರ್ಲಿ ಅದು ಚೆನ್ನಾಗಿ ಓಡಾಡೋದಕ್ಕೆ ಹತ್ತತ್ರ 1 ವರ್ಷ ಬೇಕು ಅಂತ ಹೇಳ್ತಾಳೆ. ವಿತಿನ್ 2 days, ಅವಳೇ ಹೇಳ್ಕೊಂಡಿರೋ ಪ್ರಕಾರ ಅವಳು ಬುಕ್ಕಲ್ಲಿ ವಿತಿನ್ 2 days ಶಿ ಸ್ಟಾರ್ಟೆಡ್ ವಾಕಿಂಗ್ ವಿತ್ ದಟ್ ಆರ್ಟಿಫಿಷಿಯಲ್ ಲೆಗ್. ಸೊ ಅಂದರೆ ಎಷ್ಟು ಅವಳಿಗೆ ಮೈಂಡು ಅಂದರೆ ಸ್ಟೇಬಲ್ ಆಗಿತ್ತು, ಡಿಟರ್ಮಿನ್ ಆಗಿತ್ತು, ನಾನು ಮಾಡೇ ಮಾಡ್ತೀನಿ, ನನ್ನ ಕೈಲಿ ಆಗೇ ಆಗತ್ತೆ ಅಂತ. ಸೊ ನಾವಾದರೆ ಕಾಲಿಲ್ಲ ಅಂದ ತಕ್ಷಣ ಅದನ್ನೇ ಹೇಳ್ಕೊಂಡು ಯಾರೋ ಇನ್ನೊಬ್ರು ಮಾಡಲಿ, ನಮಗೆ ನಮ್ಮ ಕೆಲಸನ ಇನ್ನೊಬ್ರು ಮಾಡಿಕೊಡ್ಲಿ ಅಂತ ಹೇಳ್ತೀವಿ. ಆದರೆ ಅವಳು ಹಂಗೆ ಮಾಡಲ್ಲ. ಇಮಿಡಿಯೇಟ್ಲಿ ಬಚೇಂದ್ರ ಪಾಲ್, ಶಿ ವಾಸ್ ದ ಫಸ್ಟ್ ಎವರೆಸ್ಟ್ ವುಮೆನ್ ರೀಚ್ ಮಾಡಿರೋಳು. ಅವಳದೊಂದು ಅಕಾಡೆಮಿ ಇರುತ್ತೆ, ಅಕಾಡೆಮಿಗೆ ಫೋನ್ ಮಾಡ್ತಾಳೆ, ಅಕಾಡೆಮಿಗೆ ಹೋಗ್ತೀನಿ ಅಂತ ಏನು ಮಾಡ್ತಾ ಹೋಗ್ತಾಳೆ. ದೆನ್ 2011 ಅವಳಿಗೆ ಆಕ್ಸಿಡೆಂಟ್ ಆಗುತ್ತೆ. 2012 ಅಕಾಡೆಮಿ ಸೇರ್ಕೊಳ್ತಾಳೆ. 2013 ಏನು ಮಾಡ್ತಾಳೆ, ಅವಳು ಮೌಂಟ್ ಎವರೆಸ್ಟ್ನ ಏರ್ತಾಳೆ. 7 minutes ಅಲ್ಲೇ ಇರ್ತಾಳೆ. ಆ್ಯಕ್ಚುಲಿ ಇಲ್ಲೂ ಏನಾಗುತ್ತೆ ಅಂದರೆ ಅವ್ರ ಜೊತೆಗೆ ಅವ್ರದ್ದೆಲ್ಲ ಥಿಂಗ್ಸ್ನ ತೊಗೊಂಡು ಹೋಗೋದಕ್ಕೆ ಒಬ್ರು ಇರ್ತಾರೆ, ಅವ್ರಿಗೆ ಶರ್ಪ ಅಂತ ಹೇಳ್ತಾರೆ. ಇವ್ಳಿಗೆ ಯಾರು ಶರ್ಪಗಳೇ ಸಿಕ್ಕಲ್ಲ. ಯಾಕೆ ಅಂತಂದರೆ ಶಿ ವಾಸ್ ಎ ಲೇಡಿ ಹೂ ಮೇಡ್ ಅನ್ ಅಟೆಂಪ್ಟ್ ಫಾರ್ ಸೂಯಿಸೈಡ್ಗೆ ಅಟೆಂಪ್ಟ್ ಮಾಡಿದ್ಲು ಅವಳು. ಹಾಗಾಗಿ ಅವಳಿಗೆ ನಾವು ಯಾರೂ ಹೆಲ್ಪ್ ಆಗಲ್ಲ ಅಂತ ಹೇಳ್ತಾಳೆ. ಕೊನೆಗೆ ಯಾರೋ ಒಬ್ಬರನ್ನ ತೊಗೋತಾಳೆ, ಹೋಗ್ತಾಳೆ. ಅಲ್ಲಿಗೆ ಬೇರೆ ಬೇರೆ ಏಕದಮ್ ಒಂದೇ ಸಲ ಹತ್ತಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ, ಬೇರೆ ಬೇರೆ ಕ್ಯಾಂಪ್ಗಳಿಗೆ ಹೋಗಿ ಬೇರೆ ಬೇರೆ ಬೂಟ್ ಕ್ಯಾಂಪಲ್ಲಿ ಹೋಗಿ ಅವರು ಸ್ಟೇ ಆಗಬೇಕಾಗತ್ತೆ, ಆಮೇಲೆ ಹೋಗಬೇಕಾಗತ್ತೆ. ಲಾಸ್ಟ್ ಬೂಟ್ ಕ್ಯಾಂಪ್ಗೆ ಹೋಗ್ತಾ ಇದ್ದಾಗ ಆಕ್ಸಿಜನ್, ಅವಳು ಸಿಲಿಂಡರ್ ಏನು ತೊಗೊಂಡೋಗಿರ್ತಾಳೆ, ಆಕ್ಸಿಜನ್ ಸಿಲಿಂಡ್ರಲ್ಲಿ ಆಕ್ಸಿಜನ್ ಖಾಲಿ ಆಗಿಬಿಡುತ್ತೆ. ಅವಾಗ ಶರ್ಪ ಹೇಳ್ತಾನೆ, ಇಲ್ಲ ನಾವು ಹೋಗೋಕ್ಕಾಗಲ್ಲ, ವಿಲ್ ಗೋ ಬ್ಯಾಕ್, ನಾಳೆ ಬರೋಣ, ಮತ್ತೆ ಆಕ್ಸಿಜನ್ ತುಂಬ್ಕೊಂಡು ಹೋಗೋದು ಬೇಡ, ಈಗ ತುಂಬ ಕಡಿಮೆ ಆಗ್ತಿದೆ ಆಕ್ಸಿಜನ್, ಕಷ್ಟ ಆಗ್ಬೋದು, ನೀವು ಸಾಯ್ಬೋದು, ತೊಂದರೆ ಆಗುತ್ತೆ, ಬೇಡ ಅಂತ ಹೇಳ್ತಾನೆ. ಇಲ್ಲ, ಶಿ ವಿಲ್ ಬಿ ಅಡಮೆಂಟ್, ನಾನೀಗ ಒಂದ್ಸಲ ವಾಪಸ್ ಹೋದರೆ ಇಷ್ಟು ದೂರ ಬಂದಿದ್ದೀನಿ, ಈಗ ಇನ್ನೊಂದ್ಸಲ ವಾಪಸ್ ಹೋದರೆ ನಾನು ಬರ್ತೀನೋ ಬರಲ್ವೋ ಗೊತ್ತಿಲ್ಲ, ನಾನು ಸತ್ತೋದ್ರೂ ಪರವಾಗಿಲ್ಲ, ಯು ಟೇಕ್ ಎ ಫೋಟೋಗ್ರಾಫ್, ನೀನು ಫೋಟೋಗ್ರಾಫ್ ತಕ್ಕೋ, ಅದನ್ನು ಇಡೀ ಪ್ರಪಂಚಕ್ಕೆ ಕೂಗಿ ಹೇಳು, ಇಂಥವಳು ಒಬ್ಬಳಿದ್ಲು, ಕಾಲಿಲ್ದರೋ ಹುಡುಗಿ ಬಂದಿದ್ಲು, ಅವಳು ಮೌಂಟ್ ಎವರೆಸ್ಟ್ನ ಏರಿದ್ಲು ಅಂತ ನೀನು ಹೇಳು ಅಂತೇಳಿ ಅವನಿಗೂ ಮೋಟಿವೇಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಳೆ. ಹಾಗಾಗಿ ಏನು ಮಾಡ್ತಾಳೆ, ಆಕ್ಸಿಜನ್ ಕಡಿಮೆ ಇರೋದಕ್ಕೋಸ್ಕರ ಶಿ ಗೋಯಿಂಗ್ ಟು ಸ್ಟೇ ಓನ್ಲಿ ಫಾರ್ 7 minutes ಅಲ್ಲಿ ಉಳ್ಕೊತಾಳೆ. ಅವಳು ಹೇಳ್ತಾಳೆ, ಇಟ್ ವಾಸ್ ದ ಗೋಲ್ಡನ್ ಮೂಮೆಂಟ್, ಅಂದರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯೋಕ್ಕಾಗದಿರೋ ಅಂಥ ದಿನ ಯಾವುದು ಅಂದರೆ ನನಗೆ ಅದು ಅಂತ ಹೇಳ್ತಾಳೆ. ವಾಪಸ್ ಬರ್ತಾಳೆ, ಅವಳಿಗೆ ಆಕ್ಸಿಜನ್ ಸಿಗುತ್ತೆ, ಶಿಲ್ಸರ್. ಅದಾದಮೇಲೆ ಅವಳು ಏನು ಮಾಡ್ತಾಳೆ, ತುಂಬ ಕಡೆಗೆ ಬೇರೆ ಬೇರೆ ಮೌಂಟನಿಂಗ್ಗಳಿಗೆಲ್ಲ ಏರಿ ಹೋಗ್ತಾಳೆ. ಅದಾದಮೇಲೆ ಏನು ಮಾಡ್ತಾಳೆ, ಅವಳ ಮೆಮೊರೀಸ್ನೆಲ್ಲ ಏನು ಮಾಡ್ತಾಳೆ, ಅವಳು ಒಂದು ಬುಕ್ ಫಾರ್ಮಲ್ಲಿ ಬರೀತಾಳೆ. ಅದಕ್ಕೆ ತುಂಬ ಚೆನ್ನಾಗಿರೋಂಥ ಟೈಟ್ಲ್ ಕೊಡ್ತಾಳೆ, ಬಾರ್ನ್ ಎಗೈನ್ ಆನ್ ದಿ ಮೌಂಟೇನ್. ಮತ್ತೆ ಮೌಂಟೇನಲ್ಲಿ ಅವಳು ಅಂದರೆ ಏನಾಗಿದ್ಲು, ಅವಳು ಫುಲ್ಲು ಝೀರೋ ಆಗಿಬಿಟ್ಟಿದ್ಲು, ಅವಳಿಗೆ ಏನೂ ಇಲ್ಲ, ಅವಳಿಗೆ ಎಕ್ಸಿಸ್ಟೆನ್ಸೇ ಇಲ್ದಂಗೆ. ನಮ್ಮ ಸಮಾಜ ಆಗಿರ್ಬೋದು, ಫ್ಯಾಮಿಲಿಯವ್ರು ಆಗಿರ್ಬೋದು, ಅಥವಾ ಎಲ್ಲರೂ ನಾವು ಏನಂತಿದ್ವಿ, ಕಾಲಿಲ್ದವ್ರೊಳಗೆ ಹಂಗಾಗಿದೆ ಅಂತ ಹೇಳ್ತಾ ಇದ್ವಿ ಹೊರತು ಅವಳಿಗೆ ಹೊಸ ಹುಟ್ಟು, ಅವಳನ್ನ ಜೀವನನ ಅವಳೇ ಹೊಸ ಹುಟ್ಟು ಕೊಂಡ್ಕೊಂಡ್ಲು. ಎ ಸ್ಟೋರಿ ಆಫ್ ಲೂಸಿಂಗ್ ಎವ್ರಿಥಿಂಗ್ ಆ್ಯಂಡ್ ಫೈಂಡಿಂಗ್ ಇಟ್ ಬ್ಯಾಕ್. ಎಲ್ಲನೂ ಕಳ್ಕೊಂಡ್ಲು, ಮತ್ತೆ ತಾನೇ ಏನು ಮಾಡಿಕೊಂಡು ಎಲ್ಲನೂ ವಾಪಸ್ ತೊಗೊಂಡ್ಲು. ಅವಳ ಬುಕ್ಕಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ತಾ ಹೋಗ್ತಾಳೆ. ಈ ಥರ ಬುಕ್ಗಳನ್ನ ನಾವು ಓದ್ತಾ ಹೋದರೆ ಸೊ ನಮ್ಗೆ ಏನಾಗುತ್ತೆ, ಇನ್ಸ್ಪಿರೇಷನ್ ಸಿಗ್ತಾ ಹೋಗುತ್ತೆ. ಸೊ ನಮಗಿರೋ ಕಷ್ಟ ಏನೂ ಅಲ್ಲ. ಸೊ ನಮಗೆ ಲೈಫಲ್ಲಿ ಬೇರೆ ಬೇರೆ ದಾರಿಗಳಿವೆ. ಅವರು ಬಂದಿರೋ ಕಷ್ಟಗಳೆಲ್ಲ ನೋಡಿಕೊಂಡ್ರೆ ನಮಗೆ ಬಂದಿರೋ ಕಷ್ಟ ತುಂಬ ಚಿಕ್ಕದು, ನಮ್ಮ ಕಷ್ಟನೇ ಅಲ್ಲ ಅನ್ಸೋಕ್ಕೆ ನಮಗೆ ಶುರು ಆಗುತ್ತೆ. ಸೊ ಅವಳ ಬುಕ್ಕನ್ನ ಏನು ಮಾಡ್ತಾರೆ, ಮೋದಿ ಅವರು ರಿಲೀಸ್ ಮಾಡ್ತಾರೆ. ನಾವು
ಅದಕ್ಕೆ ಲೇಟರ್ ನೆಕ್ಸ್ಟ್ 2015 ಅವಳಿಗೆ ಅದಾದಮೇಲೆ ಅವಳು ತುಂಬ ಕಡೆಗೆ ಮೌಂಟೇನಿಂಗ್ ಹೋಗ್ತಾಳೆ. ಆಫ್ರಿಕಾ, ಯುರೋಪ್, ಆಸ್ಟ್ರೇಲಿಯಾ, ಸೌತ್ ಅಮೆರಿಕಾ ಎಲ್ಲ ಕಡೆಗೂ ಹೋಗ್ತಾಳೆ. 2015 ಇಂಡಿಯಾಸ್ 4th ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್, ಪದ್ಮಶ್ರೀ ಅವಾರ್ಡ್ ಸಿಗುತ್ತೆ ಅವಳಿಗೆ. ದಿಸ್ ಫೋಟೋಗ್ರಾಫ್ ಟೇಕನ್ ಫ್ರಮ್ ಪ್ರಣಬ್ ಮುಖರ್ಜಿಯಿಂದ ಅವಳು ತಗೊಳ್ತಾ ಇರುವಂಥದ್ದು ಫೋಟೋಗ್ರಾಫ್ ಇದು. ನೆಕ್ಸ್ಟ್ ಅದಾದಮೇಲೆ ಅವಳಿಗೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಬರುತ್ತೆ, ಬೇರೆ ಬೇರೆ ಅವಾರ್ಡ್ಸ್ ಬರುತ್ತೆ. ನೆಕ್ಸ್ಟ್ ತೆನ್ಸಿಂಗ್ ನಾರ್ವೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್ ಬರುತ್ತೆ, ಫಸ್ಟ್ ಲೇಡಿ ಅವಾರ್ಡ್ ಬರುತ್ತೆ, ಅರ್ಜುನ್ ಅವಾರ್ಡ್ ಬರುತ್ತೆ. ಬೇಕಾದಷ್ಟು ಅವಾರ್ಡ್ಗಳು ಅವಳಿಗೆ ಹುಡ್ಕೊಂಡು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅದಕ್ಕೆ ಅವಳದೇ ಆದಂಥ ಈಗ ಅಕಾಡೆಮಿ ತೆಗೆದಿದ್ದಾಳೆ. ಆ ಅಕಾಡೆಮಿ ಮೇಲೆ ಸಾಧ್ಯ ಆದಷ್ಟು ಜನಗಳಿಗೆ ಅವಳು ಏನು ಮಾಡಬೇಕಾಗತ್ತೆ, ಹೆಲ್ಪ್ ಮಾಡಬೇಕು ನಾನು ಅಂತ ಅವಳು ಎಕ್ಸ್ಪೆಕ್ಟ್ ಮಾಡ್ತಾಳೆ. ಅವಳದೇ ಆದಂಥ ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ anurima-sinha.com ಅಂತ. ಅದರ ಅವಳು ಏನು ಹೇಳ್ತಾಳೆ ಅಂದರೆ, ಐ ಹ್ಯಾವ್ ಅಚೀವ್ಡ್ ಮೈ ಗೋಲ್, ಬಟ್ ನೌ ಐ ವಾಂಟ್ ಟು ಹೆಲ್ಪ್ ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ to achieve their goal so that they can also become self-independent and nobody looks at them with a pity. ಅವ್ರು ನೋಡಿ ಅಯ್ಯೋ ಅನ್ಬಾರ್ದು. ಸೊ ಆ ರೀತಿಯಾಗಿ ನಾನು ಅವ್ರಿಗೆ ರಚಿಸಬೇಕು ಅಂತ ಹೇಳ್ತಾಳೆ. ಶಿ ಡೆವಲಪ್ಡ್ ಅಕಾಡೆಮಿ ನೇಮ್ಡ್ ಆಸ್ ಪಂಡಿತ್ ಚಂದ್ರಶೇಖರ್ ವಿಕಲಾಂಗ್ ಖೇಲ್ ಅಕಾಡೆಮಿ ಅಂತ. ಸೊ ಇಲ್ಲಿ ಏನು ಮಾಡ್ತಾಳೆ, ಡಿಸಬಲ್ಡ್ ಪೀಪಲ್ ಯಾರಿದ್ದಾರಲ್ಲ ಅವ್ರಿಗೆಲ್ಲ ಸ್ಪೋರ್ಟ್ಸಲ್ಲಿ ಏನು ಮಾಡೋಕ್ಕೆ ಸಾಧ್ಯನೋ, ಏನು ಹೆಲ್ಪ್ ಮಾಡೋಕ್ಕೆ ಸಾಧ್ಯನಾ ಅದನ್ನು ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವಳಿಗೆ ಥ್ರೂ ಔಟ್ ದ ವರ್ಲ್ಡ್ ಎಲ್ಲ ಕಡೆಗೂ ಮೋಟಿವೇಶನಲ್ ಸ್ಪೀಚ್ ಮಾಡೋದಕ್ಕೆ ಕರೀತಾರೆ. ಅಲ್ಲಿ ಬಂದಿರುವಂಥ ದುಡ್ಡೆಲ್ಲನೂ ಅವಳು ಏನು ಮಾಡ್ತಾ ಇದ್ದಾಳೆ, ಸೆಲ್ಫ್ ಪುಟಿಂಗ್ ಆನ್ ದಿಸ್ ಇಯರ್. ಸೊ ನೀವು ಅವ್ರನ್ನೆಲ್ಲ ನೋಡಿಕೊಂಡ್ರೆ ನಮಗೆ ಬಂದಿರೋ ಕಷ್ಟ ಎಲ್ಲ ಏನೂ ಇಲ್ಲ. ಅವಳಿಗಿರೋವಂಥ ಗ್ರಿಫ್ಟು ಮತ್ತು ಪರ್ಫೆರೆನ್ಸ್ ಏನಿದೆಯಲ್ಲ ಅದು proved is disability is not a defeat spirit, it's a just ಫಾರ್ ಲೈಫ್ ಅಂತ. ಅಂದರೆ ನಮಗೆ ಬಂದಿರೋವಂಥ ಕಷ್ಟಗಳನ್ನು ನಾವೇನು ಮಾಡ್ಕೋಬೋದು, ಅದನ್ನು ಸುಖವಾಗಿ ಹೇಗೆ ಮಾಡ್ಕೊಳ್ಳೋದು, ಅಥವಾ ನಮಗಿರುವಂಥ ಡಿಸಬಿಲಿಟೀಸ್ ಅಥವಾ ನಮ್ಮ ಹತ್ರ ಏನಿಲ್ವೋ ಇಲ್ಲದೆ ಇರೋದನ್ನ ಇರೋದು ಹೇಗೆ ಮಾಡ್ಕೊಳ್ಳೋದು ಅಂತ ನಾವು ಅವ್ರನ್ನ ನೋಡಿ ಕಲ್ತ್ಕೋಬೇಕಾಗತ್ತೆ. ಅವಳು ಹೇಳ್ತಾಳೆ, ಸೆಟ್ ಯುವರ್ ಗೋಲ್ಸ್ ಹೈ ಇನ್ ಲೈಫ್ ಆ್ಯಂಡ್ ಡೋಂಟ್ ಸ್ಟಾಪ್ ಅಂಟಿಲ್ ಯು ರೀಚ್ ದೇರ್. ಸೊ ನಿಮ್ಮ ಗೋಲ್ನ ನೀವೇ ಸೆಟ್ ಮಾಡ್ಕೋಬೇಕು. ಅಲ್ಲಿಗೆ ರೀಚ್ ಆಗೋ ತನಕ ನೀವೇನು ಮಾಡಬೇಕು, ನಿಲ್ಲಿಸ್ದಂಗೆ ನೀವೇನು ಮಾಡ್ತಾ ಇರಬೇಕಾಗತ್ತೆ, ಹೋಗ್ತಾ ಇರಬೇಕು ಅಂತ ಹೇಳ್ತಾಳೆ. ಸೊ ನನಗೆ ಈ ಇಬ್ಬರು ತುಂಬ ಒಂಥರ ಇನ್ಸ್ಪೈರ್ ಮಾಡಿರುವಂಥ ಸೋಲ್ಗಳು ಯಾವುದು ಅಂತಂದರೆ, ದೀಸ್ ಟು ಸೋಲ್ಸ್ ಆರ್ ವೆರಿ ಇನ್ಸ್ಪಿರೇಷನ್. ನಾನು ಮುಂಚೆನೇ ಹೇಳ್ದಂಗೆ, ನಾನು ಸ್ವಲ್ಪ ಲೋ ಆದಾಗ, ಡಿಪ್ರೆಷನ್ ಆದಾಗ, ಅಥವಾ ನನಗೇನೋ ಅನಿಸ್ದಾಗ, ಅಥವಾ ನನಗೇನೋ ಇಲ್ಲ ಅಂತ ಅನಿಸ್ದಾಗ ಇವು ನನ್ನ ಮುಖಗಳನ್ನ ನೆನಪಿಸ್ಕೊಂಡ್ರೆ ಇಮಿಡಿಯೇಟ್ಲಿ ಐ ಆಮ್ ಗೋಯಿಂಗ್ ಟು ಗೆಟ್ ಎ ಇನ್ಸ್ಪಿರೇಷನ್. ಸೊ ನನ್ನ ಲೈಫು ತುಂಬ ಚೆನ್ನಾಗಿದೆ. ಸೊ ಅವ್ರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನನ್ನ ಲೈಫು ತುಂಬ ಚೆನ್ನಾಗಿದೆ, ದೇವರು ನನಗೆಲ್ಲ ಕೊಟ್ಟಿದ್ದಾನೆ ಅನ್ಸೋಕ್ಕೆ ಶುರು ಆಗುತ್ತೆ. ಹಾಗಾಗಿ ನಾನು ಯೋಚನೆ ಮಾಡಿದ್ದೀನಿ. ಸೊ ಯೂಶಲಿ ಆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋರಿಗೆ ಏನು ರೀಸನ್ ಅಂತ ಗೊತ್ತಿರಲ್ಲ. ನಾನು ಮುಂಚೆನೇ ಹೇಳ್ದಂಗೆ ಆ ಒಂದು ಮೂಮೆಂಟ್, ಆ ಒಂದು ಕ್ಷಣ ನಾವು ದಾಟಿಸ್ಬಿಟ್ರೆ ಅವರು ದಾಟ್ಕೊಂಡ್ಬಿಡ್ತಾರೆ ಅನಿಸುತ್ತೆ. ಸೊ ಅದಕ್ಕೆ ಈಸಿಯಾಗಿ ಆ ಥರ ಏನಾದರೂ ಆಲೋಚನೆಗಳು ಬರ್ತಾ ಇದೆ, ಅಥವಾ ನಾನು ಡಿಪ್ರೆಷನ್ ಆಗ್ತಾ ಇದ್ದೀನಿ, ನನಗೇನೋ ತೊಂದರೆ ಆಗ್ತಾ ಇದೆ ಅಂತಂದರೆ ಫಸ್ಟ್ ಏನಾಗಬೇಕು, ಕನೆಕ್ಟ್ ಆಗಬೇಕು, ಆಮೇಲೆ ಕಮ್ಯುನಿಕೇಟ್ ಆಗಬೇಕು, ಆಮೇಲೆ ಕೇರ್ ತೊಗೋಬೇಕು. ಈ 3 ಸಿಗಳನ್ನ ನೀವು ಇಟ್ಕೊಂಡ್ರೆ ಈಸಿಯಾಗಿ ನಾವು ಪ್ರಿವೆಂಟ್ ಮಾಡ್ಬೋದು. ಟು ಗೆಟ್ ಎನ್ ಅವೇರ್ನೆಸ್, ಅದು ಅಂದರೆ ಸೂಸೈಡ್ ಪ್ರಿವೆನ್ಷನ್ ಮಾಡೋದು ಹೇಗೆ, ಅದನ್ನು ಅವೇರ್ನೆಸ್ಗೋಸ್ಕರ ಎವ್ರಿ ಇಯರ್ ಸೆಪ್ಟೆಂಬರ್ 10th ನಾವೇನು ಮಾಡ್ತಾ ಹೋಗ್ತೀವಿ, ಇದನ್ನು ಮಾಡ್ತಾ ಹೋಗ್ತೀವಿ. ನಾನು ಮುಂಚೆನೇ ಹೇಳ್ದಂಗೆ ಎವ್ರಿ ಮಿನಿಟಲ್ಲಿ ಎಷ್ಟೋ ಜನ ಥ್ರೂಔಟ್ ದಿ ವರ್ಲ್ಡ್ ಎಷ್ಟೋ ಜನ ಮಾಡ್ಕೊಳ್ತಾರೆ. ಹಾಗಾಗಿ ನಿಮಗೆ ಯಾವಾಗೂ ಇಂಟ್ರೋವರ್ಟ್ ಆಗಬಾರ್ದು. ನಿಮ್ಗೆ ಏನೇ ಕಷ್ಟ ಬಂದ್ರೂ ಅದು ಯಾರು ಹೇಳ್ತಾರಲ್ಲ ಅವ್ರಿಗೆ ಕೇಳಿಸ್ಕೋಬೇಕು. ಅಥವಾ ನಿಮ್ಮ ಹತ್ರ ಯಾರಾದರೂ ಹೇಳಕ್ಕೆ ಬಂದಾಗ ಅದಕ್ಕೆ ಈ ಒಂದು ಸೊಲ್ಯೂಷನ್ ಕೊಡದಲ್ಲೇ ಇದ್ದರೂ ನಿಮ್ಗೆ ಗೊತ್ತಾಗುತ್ತೆ ಅವ್ರು ತುಂಬ ಡಿಪ್ರೆಸ್ ಆಗಿದ್ದಾರೆ, ತುಂಬ ಲೋ ಇದ್ದಾರೆ ಅಂತ. ಅಟ್ಲೀಸ್ಟ್ ನೀವು ಅವ್ರ ಮಾತುಗಳಿಗೆ ಕಿವಿ ಕೊಟ್ಟರು ಅದರಿಂದ ಅವರು ದಾಟ್ತಾರೆ. ಯಾರೋ ಒಬ್ರು ಇದ್ದಾರೆ, ಯಾರೋ ಒಬ್ರು ಮಾಡ್ತಿದ್ದಾರೆ. ಆಮೇಲೆ ಮೆಡಿಕಲ್ ಕೊಡುವಂಥದ್ದು ಬೇರೆ. ಬಟ್ ಅಟ್ಲೀಸ್ಟ್ ಈಗ ನಾವೆಲ್ಲರೀಗ 10 ಜನ ಅವ್ರು ಮಾಡ್ತಾರೆ ಸರಿ ಇಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿದ್ರೆ ದೇ ವಿಲ್ ಗೆಟ್ ಮಚ್ ಮೋರ್ ಡಿಪ್ರೆಸ್. ಅಥವಾ ಯಾರೋ ಒಬ್ರು ಇಲ್ಲ, ನೀನು ಹೇಳ್ತಾ ಇದೆಯಾ, ಹೇಳು, ನಿಂಗೆ ಏನು ಅನಿಸ್ತಾ ಇದೆ, ಯಾಕೆ ಅನಿಸ್ತಾ ಇದೆ, ಮಾತಾಡುವಂಥರ ಒಂಚೂರು ಸಪೋರ್ಟ್ ಮಾಡಿಬಿಟ್ರೆ, ಒಂಚೂರು ಪ್ರೀತಿ ತೋರಿಸ್ಬಿಟ್ರೆ, ಒಂಚೂರು ಅಫೆಕ್ಷನೇಟ್ ಆಗಿಬಿಟ್ರೆ ಅವರು ಆ ಸ್ಟೇಜಿಂದ ಹೊರಗಡೆ ಬರ್ತಾರೆ. ಅದು ಬೀಯಿಂಗ್ ಎಜುಕೇಟೆಡ್, ಬೀಯಿಂಗ್ ಎ ಟೀಚರ್, ಇದು ನಾವೆಲ್ಲರೂ ಮಾಡಬೇಕಾಗತ್ತೆ. ಹಾಗೆ ಹೇಳ್ತಾ ನಾನು ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.